ನಮಸ್ಕಾರ. ಒಡ್ಡಾರಾಧನೆಯಲ್ಲಿ ಬರುವ ಅನೇಕ ಉಪಕಥೆಗಳಲ್ಲಿ ಇದು ಸುಕುಮಾರ ಸ್ವಾಮಿಯ ಕಥೆ ಅಂಥೇಳಿ ಅತ್ಯಂತ ದೀರ್ಘವಾದ ಒಂದು ಕಥೆ. ಅದರಲ್ಲಿ ಬರುವಂಥ ಕಥೆ ಇದು. ಜಿ ಎಸ್ ಶಿವರುದ್ರಪ್ಪನವರು ಲಕ್ಷ್ಮೀಶನ್ ಜೈಮಿನಿ ಭಾರತಕ್ಕೆ ಮುನ್ನುಡಿ ಬರೀತಾ ಹೇಳ್ತಾರೆ, ನಮ್ಮ ದೇಶದಲ್ಲಿ ಕಥೆಗಳಿಗೇನೂ ಬರವಿಲ್ಲ. ಕಥೆಯೊಳಗೊಂದು ಕತೆ, ಅದರೊಳಗೊಂದು ಕತೆ, ಅದರೊಳಗಿನ್ನೊಂದು ಕತೆ, ಕತೆ ಹೇಳುವವರಿಗೂ ಕೇಳುವವರಿಗೂ ಬೇಸರವಿಲ್ಲ ಅಂಥೇಳಿ. ಹಾಗೆ ಇದು ಒಡ್ಡಾರಾಧನೆ ಕೂಡ ಈ ಮಾತನ್ವಯ. ಕನ್ನಡದ ಮೊಟ್ಟ ಮೊದಲನೇ ಗದ್ಯ ಗ್ರಂಥ. ಸದ್ಯಕ್ಕೆ ಇದನ್ನು ಶಿವಕೋಟ್ಯಾಚಾರ್ಯ ಬರೆದ 10ನೇ ಶತಮಾನ. ಇದರ ಹೆಸರು ಒಡ್ಡಾರಾಧನೆ, ವೃದ್ಧರ ಆರಾಧನೆ ಇತ್ಯಾದಿ ಇದೆ. ಇದನ್ನು ನಾನು ಕೊನೆಯಲ್ಲಿ ಓದ್ತೀನಿ. ಅದ್ರ ಮೇಲೆ ಏನು ಪ್ರಶ್ನೆಗಳು ಬರುಲಾಗಿ ಇದರ ಆಶಯವನ್ನು ಹೀಗೆ ಬರೀತಾರೆ. ಅದನ್ನು ಓದ್ಬಿಡ್ತೀನಿ, ಆಮೇಲೆ ನಾವು ಕತೆಗೆ ಹೋಗಬಹುದು. ಬದುಕಿನಲ್ಲಿ ಎದುರಾಗುವ ಆಪತ್ತುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಉಪಾಯದ ಮೂಲಕ ಅವುಗಳನ್ನು ಪರಿಹರಿಸುವಲ್ಲಿ ವ್ಯಕ್ತಿತ್ವದ ಗಟ್ಟಿತನ ಪ್ರಕಟಗೊಳ್ಳುತ್ತದೆ. ಯಾವುದೇ ವಿಪತ್ತಿನ ಸಂದರ್ಭದಲ್ಲಿ ಅಂಜಿಕೆಯಿಂದ ಆತ್ಮವಿಶ್ವಾಸವನ್ನು ಕಳೆದುಕೊಂಡರೆ ಅದರಿಂದ ಅನಾಹುತವೇ ಉಂಟಾಗುತ್ತದೆ. ಅಪಾಯವನ್ನು ಉಪಾಯದಿಂದ ಎದುರಿಸುವ ಸತ್ಯನಿಷ್ಠೆಯನ್ನು ಎತ್ತಿ ಹಿಡಿಯುವ ಕತೆ ಇದಾಗಿದೆ. ವಾಸ್ತವವಾಗಿ ಇಂತಹ ವಾಕ್ಯಗಳು ಒಡ್ಡಾರಾಧನೆ ಕತೆ ಹೊಂದುವುದಿಲ್ಲ. ಆದರೆ ಟಿಪ್ಪಣಿ ಬರೆಯೋರು ಏನಾರು ಬರಿಬೇಕಲ್ಲ, ಅದಕ್ಕಾಗಿ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಹೆಣ್ಮಗಳು ಎಷ್ಟು ಧೈರ್ಯ ತೋರಿಸಿ ತಂದೆಗೆ ಸಹಾಯ ಮಾಡಿದ್ಲೋ, ಒಬ್ಬ ಹೆಣ್ಮಗಳು ಎಷ್ಟು ಧೈರ್ಯ ತೋರಿಸಿ ತನ್ನ ಕೊಟ್ಟು ಮಾತನ್ನು ಉಳಿಸ್ಕೊಂಡ್ಲೋ ಇತ್ಯಾದಿ ಕಥೆಗಳು ಇಲ್ಲಿ ಮುಖ್ಯವಾಗ್ತವೆ. ಇದನ್ನು ನಾನು ಹೊಸಗನ್ನಡದಲ್ಲಿ ಸುಕುಮಾರ ಸ್ವಾಮಿಯ ಕತೆ, ಒಡ್ಡಾರಾಧನೆ ಪೂರ್ತಿ ಹೊಸಗನ್ನಡಕ್ಕೆ ಅನುವಾದ ಆಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾಚೀನ ಕಾವ್ಯಗಳಷ್ಟನ್ನು ಕೂಡ ಹೊಸಗನ್ನಡ ಸಾಹಿತ್ಯಕ್ಕೆ ಅನುವಾದ ಮಾಡಿ ಆಗೋಗಿದೆ, ಒಂದು ಉಳಿದಿಲ್ಲವಾಗಿ. ಅಲ್ಲಿ ಒಡ್ಡಾರಾಧನೆಯಲ್ಲಿ ಮೇಲ್ಭಾಗದಲ್ಲಿ ಹಳಗನ್ನಡ ಗದ್ಯ ಇದೆ, ಗದ್ಯದಲ್ಲಿದೆ. ಇದು ಕೆಳಗಡೆ ಹೊಸಗನ್ನಡ ಗದ್ಯ ಇದೆ. ಇದನ್ನು ನಾನು ಓದಿದ್ದೀನಿ. ಸುಕುಮಾರ ಸ್ವಾಮಿಯ ಕತೆ ತುಂಬ ದೀರ್ಘವಾದ ಕತೆ. ಅದರಲ್ಲಿ ಬರುವ ಒಂದು ಕತೆ ಇದು. ವಿದ್ಯುಚ್ಛೋರನೆಂಬರಿಸಿಯ ಕತೆ. ಅವೆರಡು IAS ಪಟ್ಟಿ ಆದ್ದರಿಂದ ನಾನು ಹೊಸಗನ್ನಡದಲ್ಲೇ ಓದ್ಬಿಟ್ಟೆ. ಕಥೆಯನ್ನು ಗ್ರಹಿಸಬೇಕು, ಅವರು ವಿಮರ್ಶೆ ಬರೀಬೇಕು. IAS ಬರೆಯೋರು ಇನ್ನೇನು ಬರೆಯೋಕ್ಕಾಗಲ್ಲ, ಸಣ್ಣ ಸಣ್ಣ ಪ್ರಶ್ನೆಗಳು ಇರೋಲ್ಲ ಅಂದಾಗಿ ನಿಮ್ಗಾದ್ರೆ ಇರುತ್ತೆ. ಅದರಿಂದ ನಾನು ಇಲ್ಲಿ ಹಳಗನ್ನಡದಲ್ಲಿದೆ, ಇದನ್ನೇ ಓದ್ತೀನಿ. ಓದ್ತಾ ಮಧ್ಯೆ ಮಧ್ಯೆ ಪದವಿಭಾಗ ಮಾಡಿಬಿಡ್ತೀನಿ, ಮಾಡಬೇಕಾದ ಕಡೆಗಳಲ್ಲಿ. ಇನ್ನು ಕೆಲವು ಕಡೆ ಪದವಿಭಾಗನೂ ಮಾಡಲ್ಲ, ಏನೂ ಹೇಳಲ್ಲ, ಸುಮ್ಮನೆ ಓದ್ಕೊಂಡು ಹೋಗ್ತೀನಿ. ನಿಮ್ಗೆ ಅದು ಅರ್ಥ ಆಗುತ್ತೆ. ಇದನ್ನು ನಾನು ಕ್ಲಾಸ್ನಲ್ಲಿ ಪ್ರಯೋಗ ಮಾಡಿ ನೋಡಿದ್ದೀನಿ. ನನಗೆ ಆಶ್ಚರ್ಯ ಆಯಿತು. ಇದೇನಿದು ಪೂರ್ವದ ಹಳಗನ್ನಡ ಅಂತ ಬೇರೆ ಕರೀತಾರೆ. ಪೂರ್ವದ ಹಳಗನ್ನಡದ ಪ್ರಯೋಗ ಇದೆ, ಹಳಗನ್ನಡಕ್ಕಿಂತ ಹಿಂದೆ ಅಂತ. ಆದರೆ ಇಷ್ಟು ಸುಲಭವಾಗಿ ಅರ್ಥ ಆಗುತ್ತಲ್ಲ. ಅಂದರೆ ದೇಸಿ ಕನ್ನಡವೇ, ಸಂಸ್ಕೃತ ಇಲ್ಲವೇ ಇಲ್ಲ ಅಷ್ಟರ ಮಟ್ಟಿಗೆ. ಆದ್ದರಿಂದ ಈಗ ನಾವು ಆಡೋ ಕನ್ನಡಕ್ಕೂ ಆಗ ಆಡ್ತಿದ್ದು ಕನ್ನಡಕ್ಕೂ ಅಂತ ಅದೇನು ವ್ಯತ್ಯಾಸ ಇಲ್ಲ ಅಂತ ಹೇಳಿ ನಾವು ವಚನ ಸಾಹಿತ್ಯಕ್ಕೆ ಏನು ಹೇಳ್ತೀವೋ ಅದನ್ನೇ ಇಲ್ಲಿಗೂ ಹೇಳಬಹುದು. ಕತೆ. ಕೌಶಂಬಿ ಎಂಬ ಪೊಳಲು ಅಂದರೆ ಊರು. ಸುಮಿತ್ರನೆಂಬೋ, ಇದು ಹಳಗನ್ನಡ ಪೂರ್ವದ ಹಳಗನ್ನಡ ಪ್ರಯೋಗ. ಸುಮಿತ್ರನೆಂಬ ಆಗ್ಬಿಡುತ್ತೆ ಹಳಗನ್ನಡಕ್ಕೆ ಬರ್ತಾ ಇದ್ದ ಹಾಗೆ, ಹೊಸಗನ್ನಡಕ್ಕೆ ಬರ್ತಾ ಇದ್ದಾಗೆ. ಇಲ್ಲಿ ಸುಮಿತ್ರನೆಂಬೋ ಪರ್ವತಮನೇರಿದಾರ್ ಅಂತ ಅದು ದೀರ್ಘ ಬರೋದು ಕ್ರಿಯಾಪದದಲ್ಲಿ. ನಾ ತಮಾಷೆ ಮಾಡುವೆ ಅಲ್ಲ, ಶ್ರವಣಬೆಳಗೊಳದ ಬೆಟ್ಟ ಹತ್ತೋದೇ ಕಷ್ಟ. ಅತಿಮಬ್ಬೆಗೆ ಸಂಬಂಧಪಟ್ಟ ಪದ್ಯ ರನ್ನಂದು. ಅಲ್ಲಿ ಅಲ್ಲ, ಬೆಟ್ಟ ಹತ್ತೋದೇ ಕಷ್ಟ. ಅಲ್ಲಿ ಪರ್ವತಮನೆ ಏರಿದಾರ್ ಅಂದ್ಕೊಂಡು ದೀರ್ಘ ಹೇಳಿದ್ರೆ ಇನ್ನೂ ಕಷ್ಟ ಆಗಲ್ವೇ ಅಂತ ಅಂದರೆ ನೆನಪಲ್ಲಿ ಉಳೀಲಿ ಅಂತ. ಪೂರ್ವದ ಹಳಗನ್ನಡ ಏನು ಪ್ರಯೋಗ ಏನು ಅಂತ ಹೇಳಿ ನೆನಪಲ್ಲಿ ಉಳೀಲಿ ಅಂತಷ್ಟೇ. ಈಗ ನೀವು ಕೌಶಂಬಿ ಎಂಬ ಪೊಳಲಳು ಸುಮಿತ್ರನೆಂಬ ಶ್ರೇಷ್ಠಿ ವ್ಯಾಪಾರಿ, ಕೋಟಿ ಕಸವರಮನ್ ಒಡೆಯನ್. ಅಲ್ಲಿ ನಾನು ನಿಲ್ಲಿಸ್ತಾ ಇದ್ದೀನಲ್ಲ, ಅಲ್ಲಿ ನೀವು ನಿಲ್ಲಿಸ್ಕೋಬೇಕು. ಕೈಯಲ್ಲಿ ಹಾಳೆ ಇದ್ದರೆ ತುಂಬ ಒಳ್ಳೆಯದು, ಪೆನ್ನಲ್ಲಿ ಗುರುತು ಮಾಡ್ಕೋಬೋದು. ಕೋಟಿ ಕಸವರ ಅಂದರೆ ಚಿನ್ನ ಅಂತ ಅರ್ಥ. ವಾಸ್ತವವಾಗಿ ಕವಿರಾಜ ಮಾರ್ಗದಲ್ಲೂ ಬರುತ್ತೆ. ಕಸವರಮೇಂ ಪರಧರ್ಮಮ್ಮನ್ ಸೈರಿಸಲಾರ್ಪೊಡೆ ಅಂತ. ಕಸವರ ಅಂದರೆ ಚಿನ್ನ ಅಂತಂದರೆ ದುಡ್ಡು ಅಂತ ಅರ್ಥ. ಇನ್ನೇನು ಚಿನ್ನ ಅಂದರೆ ದುಡ್ಡೇ ಅಲ್ವೇ. ಕಸವರಮನ್ ಒಡೆಯನ್, ಅಷ್ಟು ಕೋಟಿ ಕಸವರ ಇದೆ ಅವನ ಹತ್ರ, ಒಡೆಯ. ಆತನ ಮಗ ವಸುಮಿತ್ರನೆಂಬಂಗೆ ನೆನ್ಪಿಟ್ಕೋಬೇಕು. ನಮಗೆ ತುಂಬ ಸುಲಭ ನೆನ್ಪಿಟ್ಕೊಳ್ಳೋದು. ಸುಮಿತ್ರ, ಅವನ ಮಗ ವಸುಮಿತ್ರ. ಇನ್ನೊಬ್ಬ ಶೆಟ್ಟಿ ಬರ್ತಾನೆ ಮುಂದಿನ ಪೇಜಲ್ಲಿ. ವಸುಮಿತ್ರನೆಂಬಂಗೆ ಸರ್ಪದಷ್ಟ ಮಾದೊಡೆ. ದಂತ ಅಂದರೆ ಹಲ್ಲು, ಹಲ್ಲಿಂದ ಕಚ್ಚೋದು ದಷ್ಟ, ಹಲ್ಲಿಂದಾಗಿದ್ದು. ಸರ್ಪದಷ್ಟ ಹಲ್ಲಿನ ಹಾವಿನ ಹಲ್ಲಿಂದ ಕಚ್ಚಿಸ್ಕೊಂಬಿಟ್ಟ ಅಂತಂದರೆ ಹಾವು ಕತ್ತು ಅವನಿಗೆ. ಸರ್ಪದಷ್ಟ ಮಾದೊಡೆ. ಸತ್ತನೆಂದು ಸ್ಮಶಾನಕ್ಕೆ ಕೊಂಡು ಹೋಗಿ ಇಳಿಪಿದೊಡೆ. ಇಳಿಪು ಎಲ್ಲ ಹಳಗನ್ನಡ ಇದು. ಇದು
ಗೆರೆ ಹಾಕಿದ್ರೆ ರಾ, ಇದನ್ನು ಕ್ಲಾಸ್ನಲ್ಲಿ ಹೇಳಬೇಕು. ರಾ ಹೇಗೆ ಬರೀತಿದ್ರು, ಳಾ ಹೇಗೆ ಬರೀತಿದ್ರು. ತಮಿಳಲ್ಲಿ ಈಗಲೂ ಇದೆ, ಕನ್ನಡದಲ್ಲಿ ಹೊರಟೋಯ್ತು. ಹರಿಹರನ ಕಾಲಕ್ಕೆ ಹೊರಟು ಹೋಗಿತ್ತು. ಅವನು ಬೇಡ ಅಂತಾನೆ ಹರಿಹರ. ಇಳಿಪಿದೊಡೆ ಅಲ್ಲಿ ಗರುಡನಾಭಿ ಎಂಬ ಮಂತ್ರವಾದಿ ಹೋಗಿ ನೋಡಿ. ನಮ್ಮ ಗರುಡನಾಭಿ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ. ಅವ್ನು ಮಂತ್ರವಾದಿ ಹಾವಿನ ವಿಷ ಇಳಿಸ್ತಾನೆ ಅನ್ನೋದಕ್ಕೆ ಗರುಡನಾಭಿ. ಹಾವು ಗರುಡನ್ ಕಂಡ್ರೆ ಹೆದರುತ್ತಬ್ಬ, ಅದರಿಂದ ಗರುಡನಾಭಿ ಎಂಬ ಮಂತ್ರವಾದಿ ಹೋಗಿ ನೋಡಿ ಈತನನ್ ಅಲ್ಲಿಗೆ ನಿಲ್ಲಿಸ್ಕೊಳ್ಳಿ. ಈತನನ್ ಆಮ್ ಅಂದರೆ ನಾನು, ನಾಳೆ ಅಭಿಮಂತ್ರಿಸಿ ಮಂತ್ರ ಹಾಕಿ ಬಾಳಿಸು ಬದುಕಿಸ್ತೀನಿ ಅಂತ ಅರ್ಥ ಅಷ್ಟೆ. ಈಗ ನಮಗೆ ಬಾಳು ಅಂದರೆ ಬೇರೆ ಅರ್ಥ ಬಂದ್ಬಿಟ್ಟಿದೆ, ಬದುಕೋದಕ್ಕಿಂತ ಇನ್ನೂ ಹೆಚ್ಚಿಂದು ಅನ್ನೋ ಥರ. ಬಾಳಿಸುವೆನ್ ಅಂಜದಿರೆನ್. ಇಲ್ಲಿಯೇ ಇರುಳು ಈ ದಾಷ್ಟಿಕಂಗೆ, ಹಾವಿಂದ ಕಚ್ಚಲ್ಪಟ್ಟವನು ದಾಷ್ಟಿಕ, ಕಚ್ಚಿಸ್ಕೊಂಡವನು ದಾಷ್ಟಿಕ ಅಂತ. ನಾವು ಧೈರ್ಯ ಇರೋನು ಏನೇನೋ ಪದಗಳಿವೆ ನೋಡ್ಬಿಟ್ಟು ನಮ್ಮಲ್ಲಿ, ದಾಷ್ಟಿಕ ಅಂತೆಲ್ಲ ಪದಷ್ಟ ಅಲ್ವಾ, ಅದರಿಂದ ದಾಷ್ಟಿಕಂಗೆ ಜಾವ ಮಿರಿಮ್, ಜಾವ ಅಂದರೆ ಕಾವಲು ಅಂತ ಒಂದರ್ಥ. ಜಾವ ಮಿರಿಮ್ ಎಂದು ಪೇಳ್ದು ಪೋದಂ, ಅಲ್ಲಿಗೆ ಫುಲ್ ಸ್ಟಾಪ್ ಹಾಕಬೇಕು. ಬಟ್ ಹಳಗನ್ನಡದಲ್ಲಿ ಫುಲ್ ಸ್ಟಾಪ್ ಕಾಮ ಏನೂ ಇರಲಿಲ್ಲ, ಅದು ಇಂಗ್ಲೀಷ್ ಸಾಹಿತ್ಯದ ಪ್ರಭಾವದಿಂದ ಬಂದದ್ದು. ಸುಮಿತ್ರ ಶೆಟ್ಟಿಯು ನಾಲ್ವರು ಒಳ್ಳಿದರಪ್ಪ ಸುಭಟರು ಅಂದರೆ ಸೈನಿಕರು ಅಂತ. ಜಾವ ಮೀರಿಸಿ ಕಾವಲಿಟ್ಟು ಹೋದನ್ ಇದೆ ನೋಡ್ತಾರೆ. ಪಾ ಬರುತ್ತೆ, ಎಲ್ಲೂ ಹಾ ಬರಲ್ಲ. ಪಾ ಹಾ ಆಗೋದು ರೂಪ ವ್ಯತ್ಯಾಸ ಅಂತ, ಅದನ್ನು ಆಮೇಲೆ ನೋಡೋಣ. ಪೋದನ್ ಆ ನಾಲ್ವರು ಜಾವ ಮಿರಿದು ಕಾವಲು ಕೂತಿದ್ದಾರೆ. ಬಟರೊಳಗೆ ವರ್ವನ್, ಸುಮ್ಮನೆ ಕೂತಿರಕ್ಕೆ ಬೇಜಾರು, ಇಡೀ ರಾತ್ರಿ ಹೆಣ್ಣ ನೋಡ್ಕೊಂಡು ಯಾರು ಕೂತಿರ್ತಾರೆ, ಹೆಣ್ಣನೇ ಈಗ ಅದು. ಬಟರೊಳು ವರ್ವನ್ ಒಬ್ಬ. ಇರುಳ್ ಕುರಿಯಂ ಕಳೆದು ತರಲ್ ಪೋದಂ, ಕುರಿನ ಕದಿಯೋದೆ, ಇನ್ನೇನು ಸಂಪಾದನೆ ಮಾಡೋಕ್ಕೆ ಯೋಗ್ಯತೆ ಇಲ್ವಲ್ಲ, ಕದ್ದು ತರೋದಕ್ಕೆ ಹೋದ. ಮತ್ತೊರ್ವಂ ಪುಳ್ಳಿಯಂ ತರಲ್ ಪೋದಂ, ಪುಳ್ಳಿ ಅಂದರೆ ಸೌದೆ. ಮತ್ತೊರ್ವಂ ಕಿಚ್ಚಂ ತರಲ್ ಪೋದಂ, ಬೆಂಕಿ ಬೇಕಲ್ಲ ಹಚ್ಚೋದಕ್ಕೆ. ಮತ್ತೊರ್ವಂ ದಾಷ್ಟಿಕನಾ ಪಕ್ಕದೆ, ಆ ಹೆಣದ ಪಕ್ಕದಲ್ಲಿ ಕಾಪಿರ್ದನ್. ಇಷ್ಟು ಕತೆ ತುಂಬ ಸುಲಭವಾಗಿದೆ. ನಾನು ಈಗ ಕ್ರಮೇಣ ಗಮನಿಸಿ, ನಾನು ಪದವಿ ಭಾಗ ಮಾಡಿ ನಿಲ್ಲಿಸಿ ಮುಂದಕ್ಕೆ ಹೊಟ್ಟೋಗ್ತೀನಿ ಅಷ್ಟೇ. ಅದನ್ನು ಮತ್ತೇನು ಹೇಳಬೇಕಾದ ಅವಶ್ಯಕತೆಯೇ ಇಲ್ಲ, ಅಷ್ಟು ಸುಲಭ ಇದು ಅಂತ ನಾಲ್ವರು ಆ ನಾಚ ಕುರಿಯಂ ಕೊಂದು ಸುಟ್ಟು ತಿಂದರ್ ಎಂಬ ಕಥೆಯು ಇವ್ರು ಹಾಕಿರೋದು ಫುಲ್ ಸ್ಟಾಪ್ ಈಗ ಪ್ರಿಂಟ್ ಮಾಡೋರು. ಇದೊಂದಾಯ್ತಾ. ಪೊಳ್ತರೇನೆ ನೇಸರ್ ಮೂಡೆ, ಪೊಳ್ತರ್ ಹೊತ್ತಾರೆ, ಈಗಲೂ ಇದೆ ಹಳ್ಳೀಲಿ. ಹೊತ್ತಾರೆ ಬೆಳಗ್ಗೆ ಏನಕ್ಕೆ ಬೆಳಗಾಯಿತು. ನೇಸರ್ ಮೂಡೆ, ನೇಸರ್ ಅಂದರೆ ಸೂರ್ಯ ಅಂತ. ಸೂರ್ಯ ಅನ್ನೋ ಕನ್ನಡದಲ್ಲಿ ಏನಂತಾರೆ ಅನ್ನೋದು ಎಷ್ಟೋ ಜನ ಗೊತ್ತಿರಲಿಲ್ಲ, ಗೊತ್ತೇ ಇರಲ್ಲ ಕ್ಲಾಸ್ನವರಿಗೆ. ಕೇಳಿದ್ರೆ ಅಂದೆ ನೇಸರ್ ಅನ್ನೋದು ಅಚ್ಚಗನ್ನಡ ಪದ ಸೂರ್ಯನಕ್ಕೆ. ತಳನೆ ನೇಸರ್ ಮೂಡಿದ್ದು, ಬಕ್ಕಂಗೆ ಮಿಳ್ತು ಮೂಡುವ ತೆರದಿಂಬಂತ ಪಂಪ ಬಳಸ್ತಾನೆ. ನೇಸರ್ ಮೂಡೆ ಗರುಡನಾಭಿ ಎಂಬ ಮಂತ್ರವಾದಿ ಬಂದು ಪರೆಗುಟ್ಟಿ, ಪರೆ ಅಂದರೆ ಹರೆ ಅಂತ, ಹರೆ ಅಂದರೆ ತಮಟೆ ಅಂತ, ಚರ್ಮವಾದ್ಯ ಅಂತ. ಜೋರಾಗಿ ತಮಟೆ ಬಾರಿಸ್ಬೇಕು ಅವನು. ಮಂತ್ರಿಸಿ ದಾಷ್ಟಿಕನನ್ನು ಎತ್ತಿದಂ, ಅವನನ್ನು ಕಚ್ಚಿಸ್ಕೊಂಡು ಮಲಗಿದ್ನಲ್ಲ ಅವನನ್ನು ಎತ್ತಿದ ಅಂದರೆ ಬದುಕಿಸ್ತಾ ಅಂತ ಅರ್ಥ. ಸುಮಿತ್ರ ಶೆಟ್ಟಿಯು ಇರುಳ್ ಜಾವ ಮಿರ್ದ ನಾಲ್ವರು ಸುಭಟರ್ ಓರೋರ್ವರೆಗೆ. ಮತ್ತು ಗರುಡನಾಭಿ ಕೊಡಬೇಕಲ್ವ ದುಡ್ಡನ್ನ, ಅದು ಹೇಳೋದೇ ಇಲ್ಲ, ಯಾಕೆಂದರೆ ಕತೆಗದು ಮುಖ್ಯ ಅಲ್ಲ. ಅದರಿಂದ ಆ 4 ಜನ ಕಾವಲಿದ್ರಲ್ಲ ಸುಭಟರ್ ಓರೋರ್ವರೆಗೆ ಒಬ್ಬೊಬ್ಬರಿಗೆ ಸಾಸಿರ ದೀನಾರದ ಪೊಟ್ಟಳಿಗೆಗಳಂ. ಪೊಟ್ಟಳಿಗೆ ಅಂದರೆ ಪೊಟ್ಟಣ ಅಂತ. ಪೊಟ್ಟಣ ಅಂದರೆ ಪೇಪರಲ್ಲಿ ಕಟ್ಟೋ ಪೊಟ್ಟಣ ಅಲ್ಲ, ಅದು ಬಟ್ಟೆ ಚೀಲ ಥರ ಇರುತ್ತೆ. ನಾವು ಸಿನಿಮಾದಲ್ಲಿ ನೋಡ್ತೀವಲ್ಲ, ವರಾಹಗಳನ್ನು ಒಂದು ಇದರಲ್ಲಿ ಇಡ್ತಿದ್ರು, ಚೀಲದಲ್ಲಿ ಇಡ್ತಿದ್ರು ಅಂತ. ನಡುವೆ 4 ಪೊಟ್ಟಳಿಗೆಯನ್ ಅಂತ ನಿಲ್ಲಿಸಿ ಆ ಕಡೆ ತೊಗೊಂಬಿಡಿ. ಈಡಾಡಿದೊಡೆ ಬರಬೇಕಲ್ಲಿ, ನೀಡಾಡಿ ಅಂದರೆ ಅರ್ಥ ಇಲ್ಲ. ಪೊಟ್ಟಳಿಗೆಯನ್ ಈಡಾಡಿದೊಡೆ ಅಲ್ಲ, ಮಾಡಿ ಮೇಲೆ ನಿಂತ್ಕೊಂಡು ಬಿಸಾಕ್ತಾನೆ. ಅಷ್ಟೊಂದು ದುಡ್ಡಿತ್ತು ನಮ್ಮ ದೇಶದಲ್ಲಿ. ಈಗ ಅಯ್ಯೋ ದುಡ್ಡು ಲಕ್ಷ್ಮಿ ಅಂತ ಕಣ್ಣೊತ್ಕೋತೀವಿ. ಈಡಾಡಿದೊಡೆ ಆ ಪೊಟ್ಟಳಿಗೆಯಂ ಕೊಳ್ಳೇನೆಂದು ಅಂತ ವಾಸ್ತವವಾಗಿ ಒರಿಜಿನಲಲ್ಲಿರೋದು. ಆ ಪೊಟ್ಟಣ ಎತ್ಕೊಂಡ್ರೆ ಕೆಳಕ್ಕೆ ಬಿದ್ದೋಗುತ್ತೆ, ಬರೀ ಕೈಗೆ ಬೀಳುತ್ತೆ. 4 ಜನ ಗುಂಪಲ್ಲಿ ನಿಂತಿರ್ತಾರೆ. ಕೊಳ್ಳೇನೆಂದು ಪುಸಿದೊಡೆ ಯಾರು ಒಬ್ಬ, ಅದರಲ್ಲಿ ಒಬ್ಬ ತಗೊಂಡು ನನಗೆ ಸಿಗಲಿಲ್ಲ ಅಂತ ಸುಳ್ಳು ಹೇಳ್ದ. ಶ್ರೇಷ್ಠಿಯುಂ ಆಮೇಲೆ ಶೆಟ್ಟಿ ಸುಮಿತ್ರ ಶ್ರೇಷ್ಠಿಯುಂ ಅರಸರಿಗೆ ಹೋಗಿ ಭಿನ್ನಪಂ ಗೈದನು. ಸಾಮಾನ್ಯ ಆಗೆಲ್ಲ ಅದೇ ಕೋರ್ಟ್ ಅಂದರೆ ರಾಜನೇ. ಭಿನ್ನಪಂ ಗೈದನು
ಎನ್ನ ಸಾಸಿರ ದೀನಾರದ ಪೊಟ್ಟಳಿಗೆ ಕೆಟ್ಟುದು, ಕಳೆದೋಯ್ತು ಅಂತ ಕೆಟ್ಟುದು ಅಂದರೆ ಅದನ್ನು ದೇವರ್ ಆರೈವುದು. ಆರೈ ಅಂದರೆ ಹುಡುಕು ಅಂತ ಅರ್ಥ ಇದೆ. ದೇವರ್ ರಾಜನಿಗೆ ಹೇಳ್ತಾರೆ ಆರೈವುದು ಎಂದು ಪೇಳ್ದೊಡೆ ಹೇಳಿದಾಗ, ತಳಾರನಂ ಕರೆದು, ಕಾವಲುಗಾರ, ಊರು ಕಾವಲುಗಾರನಿಗೆ ತಳಾರ, ಕಳ್ಳರನ್ನ ಹಿಡಿಯೋದೇ ಒಂದು ಕೆಲಸ, ಕರೆದು ಬೇಗಂ ಕಳ್ಳನನ್ ಆರೈ ಅಂತ ನಿಲ್ಲಿಸಿ, ಬೇಗ ಕಳ್ಳನ ಹುಡುಕೋ, ಅಲ್ಲದಾಗಳು ಹುಡುಕದೆ ಇದ್ದರೆ ಕಳ್ಳಂಗೆ ತಕ್ಕ ನಿಗ್ರಹಮಂ ನಿನಗೆ ಮಾಳ್ಪೆನ್, ನಿಗ್ರಹ ಅಂದರೆ ಶಿಕ್ಷೆ, ನಿನಗೆ ಮಾಳ್ಪೆನ್ ಎಂದು ಅರಸನ್ ಆತನಂ ಬಗ್ಗಿಸಿ ನುಡಿದೊಡೆ. ಅಲ್ಲಿಗೆ ನಿಲ್ಲಿಸಿ, ಬಗ್ಗಿಸಿ ನುಡಿದೋದ್ರೆ ಕೆಳಗಡೆ ಹೋಗಿ ಬಗ್ಗಿಸ್ತಾ ಅಂತ, ಹೆದರಿಸ್ತಾ ಅಂತ. ಅದು ಬಗ್ಗಿಸೋದು ಅಂತಂದರೆ ಅದೇ ತಾನೇ, ಹೆದರಿಸೋದೇ ತಾನೆ. ಬಗ್ಗಿಸಿ ನುಡಿದೊಡೆ ಆತನು ಅರಸಿ ಹುಡುಕಿ ಕಳ್ಳನನ್ ಆರೈಯಲಾರದೆ, ಕಳ್ಳನನ್ ಅಂತ ನಿಲ್ಲಿಸಿದ್ರೆ ಆರೈಯಲಾರದೆ, ಹುಡುಕಲಾರದೆ, ನಾಲ್ವರು ಸುಭಟರು ಮನೆಗೆ ಒಡಗೊಂಡು ಬಂದು, ಕಳ್ಳರಿಗೆ ಏನು ಶಿಕ್ಷೆ ಕೊಡಬೇಕು ಅದು ನೀವೂ ಕೊಡ್ತಾನಂತಲ್ಲ ರಾಜ, ಅದರಿಂದ 4 ಜನರನ್ನು ಕರ್ಕೊಂಡು ಮನೆಗೆ ಬಂದ. ಭೀತನಾಗಿ, ಭಯ ಆಗಿದೆ, ಭಿನ್ನನೆ ಮೊಗಂಬಾಡಿ, ಮುಖ ಎಲ್ಲ ಬಾಡೋಗಿದೆ, ಭಿನ್ನನೆ ಆಗೋಗಿದೆ, ಮೊಗಂಬಾಡಿ ಚಿಂತಿಸುತ್ತಿರಿದೊಡೆ, ಯೋಚನೆ ಮಾಡ್ತಾ ಕೂತಿದ್ದಾನೆ. ಆತನ ಮಗಳು ಸುಮತಿ ಎಂಬಳ್, ಅವಳೆ ಸುಮತಿ, ಇಂತೇಕೆ ಭಿನ್ನನಾಗಿ ಚಿಂತಿಸುತ್ತಿರದೆ ಅಮ್ಮ, ಭಿನ್ನಮ್ಮ ಅಲ್ಪ ಪ್ರಾಣ ಮಹಾಪ್ರಾಣ ಅಲ್ಲ, ಇಂತೇಕೆ ಭಿನ್ನನಾಗಿ ಚಿಂತಿಸುತ್ತಿರದೆ ಅಮ್ಮ, ತಂದೆನ ಅಮ್ಮ ಅಂತ ಹೇಳೋಳು. ಆದ್ದರಿಂದನೇ ಇದನ್ನು ಅರ್ಥ ವ್ಯತ್ಯಾಸ ಅಂತ ಕರೀತಾರೆ. ಇದು ಕೊಟ್ಟಿದ್ದಾರೆ ಪರಿಭಾಷಾ ಬೆಸಲಿ. ಹಳಗನ್ನಡದಲ್ಲಿ ಗಂಡಸರನ್ನ ಅಮ್ಮ ಅಂತ ಕರಿತಿದ್ರು, ಹೆಂಗಸರನ್ನ ಅಬ್ಬ ಅಂತ ಕರಿತಿದ್ರು. ಅಬ್ಬ ಅಂದರೆ ಅಪ್ಪ ಅಂತ. ಅದು ಯಾವಾಗ ಈ ಥರ ಬದಲಾವಣೆ ಆಗೋಯ್ತು ಗೊತ್ತಿಲ್ಲ. ಬದಲಾವಣೆ ಆಗಿದ್ದೇನೋ ಚೆನ್ನ, ಇಷ್ಟು ಸಿನಿಮಾ ಹಾಡುಗಳಿವೆ ಅಮ್ಮ ಅಮ್ಮ ಅಂತ. ಇದರಿಂದ ಇದನ್ನು ರೂಪ ವ್ಯತ್ಯಾಸ, ಅರ್ಥ ವ್ಯತ್ಯಾಸ ಅಂತ ಕರೀತಾರೆ. ನಮ್ಮ ವ್ಯಾಕರಣ ಅಲ್ಲೇನೂ ಇರಲಿಲ್ಲ ನಿಮ್ಮ ಕ್ವಶನ್ ಪೇಪರಲ್ಲಿ. ಚಿಂತಿಸುತ್ತಿದ್ದೆ ಅಮ್ಮ, ಇದನ್ನು ಅರ್ಥ ವ್ಯತ್ಯಾಸ ಅಂತ ಕರೀತಾರೆ. ಕಾಲಕ್ಕಾಗೋದು. ಅಪ್ಪ ಎಲ್ಲ ಹಾ ಆಗತ್ತಲ್ಲ, ಅದು ಪ್ರಾಕೃತದ ಪ್ರಭಾವ. ಹಾ ಅನ್ನೋದು ಸಂಸ್ಕೃತ ತತ್ಸಮ ತದ್ಭವ ಅಲ್ಲ. ಪಾಲು ಹಾಲು ಎರಡೂ ಕನ್ನಡನೇ. ಪ್ರಾಕೃತದ ಪ್ರಭಾವದಿಂದ ಎಲ್ಲ ಹಾಲಾಗ್ಬಿಡುತ್ತೆ. ತಮಿಳಲ್ಲಾಗಿಲ್ಲ. ತಮಿಳಲ್ಲಿ ಪಾರ್ ಮಗಳೇ ಪಾರ್ ಅಂತ ಒಂದು ಸಿನಿಮಾ ನಮ್ಮ ಕಾಲದಲ್ಲಿ ಪ್ರಸಿದ್ಧವಾದ. ಪಾರ್ ಅಂದರೆ ನೋಡು ಅಂತ, ನಿರೀಕ್ಷಿಸು ಅಂತ. ಯಾಕಮ್ಮ ಚಿಂತಿಸ್ತಿದೆಯಾ ಎಂದು ತಂದೆಯಂ ಬೆಸಗೊಂಡೊಡೆ. ಬೆಸಗೊಳ್ಳು ಅಂದರೆ ಕೇಡು ಅಂತ. ಆತನು ತದ್ವೃತ್ತಾಂತಮನ್ ಎಲ್ಲಮಂ, ನೋಡಿ ಸಂಸ್ಕೃತ ಬಂದ್ಬಿಡ್ತು. ಸಂಸ್ಕೃತ ಬಳಸ್ತಾ ಇಲ್ಲ ಅವನು ಅಂತ ಹೇಳಿದೆ ನಾನು, ಅಂದರೆ ಹೆಚ್ಚಿಲ್ಲ ಅಂತ. ತತ್ ಪ್ಲಸ್ ವೃತ್ತಾಂತ, ತದ್ವೃತ್ತಾಂತ ಜಸ್ಸು ಸಂಧಿ. ಅದೆಲ್ಲ ಮಗಳಿಗೆ ಅರಿಯೇ ಪೇಳ್ದೊಡೆ ಅವಳಿಗೆ ಅರ್ಥ ಆಗೋ ಹಾಗೆ ಹೇಳಬೇಕು. ಸುಮ್ಮನೆ ತಕ್ಷಣ ಹೇಳ್ಬಿಟ್ರೆ ಪೂರ್ತಿ ಕತೆ ಹೇಳ್ದ. ಅರಿಯೇ ಪೇಳ್ದೊಡೆ ಅಂತ ನಿಲ್ಲಿಸಿ, ಪೇಳ್ದೊಡೆ. ಅಂಜಲ್ ಬೇಡ ಹೇಳ್ತಾಳೆ, ಅಂಜಲ್ ಬೇಡ, ಹೆದರ್ಕೋಬೇಡ. ಇದನ್ನೆಲ್ಲ ಆನು ಆರೈದು, ಇದನ್ನೆಲ್ಲ ಆನು ಆರೈದು, ಆ ಥರ ನಿಲ್ಲಿಸ್ಕೊಳ್ಳಿ. ಕಳ್ಳನು ಕಸವರಮಂ, ಕಳ್ಳನ್ನು ಹಿಡಿತೀನಿ, ಅವ್ನು ತಗೊಂಡೇನು ದುಡ್ಡು ಇದೆಯಲ್ಲ ಅದನ್ನು ಹಿಡಿತೀನಿ. ನಾಳೆ ನಿನಗೊಪ್ಪಿಸುವೆ, ನೀವು ನಿಶ್ಚಿಂತಂ ಇರಿ ಎಂದು ತಂದೆಯನ್ ಏಕಾಂತದೊಳು ನುಡಿದು ತಂದೆಯಂ ಸಂತೈಸಿದಳು. ಸುಮತಿಯುಂ ಇರುಳ್, ಸರಿ ತಂದೆನ ಮಲಗಿಸಲು. ಕಳ್ಳರಂ ಪರೀಕ್ಷಿಸಲ್ಬೇಡಿ ಅಂತ ಹೇಳಿ ಅಲ್ಲಿ ಯಾವುದೇ ಸಂಧಿ ಆಗುತ್ತೆ. ಕಳ್ಳರನ್ನು ಪರೀಕ್ಷೆ ಮಾಡಬೇಕಲ್ಲ, ಅದಕ್ಕೊಂದು ಕತೆ ಹೇಳ್ತಾಳೆ. ಆ 4 ಸುಭಟರ ಪಕ್ಕದಿರ್ದು ಏನೆಂದವರೆಗೆ ಕತೆಯಂ ಪೇಳುಗುಂ. ಏನಂತ ಹೇಳಿದ್ಲು ಅಂದರೆ ಅಂತ ನಾವು ಹೊಸಗನ್ನಡದಲ್ಲಿ ಹೇಳ್ತೀವಲ್ವ, ಆ ಥರ ಇಲ್ಲ ಹಳಗನ್ನಡದಲ್ಲಿ. ಅಷ್ಟೇ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಪೇಳ್ಗುಂ. ಈಗ ಇವಳಿಗೆ ಹೇಳುವ ಕತೆ, ಇದನ್ನು ಸುಮತಿಯು ಹೇಳಿದ ಕತೆ ಅಂತ ಕರಿತೀವಿ ನಾವು ಸಾಮಾನ್ಯವಾಗಿ. ಯಾಕೆಂದರೆ ಸುಮತಿ ಹೇಳ್ತಿರೋ ಕತೆ ಇದು, ಕಳ್ಳರನ್ನು ಕುರಿತು. ಸುಮತಿಯ ಕತೆ ಅಲ್ಲ, ಇದು ಸುಧಾಮೆಯ ಕತೆ. ವಾಸ್ತವವಾಗಿ ಸುಧಾಮೆ ಬರ್ತಾಳೆ ಮುಂದೆ. ಇರಲಿ, ಇಲ್ಲಿ ಸುಮತಿಯ ಕತೆ ಅಂತಿದೆ, ಅದರಿಂದ ಅದನ್ನೇನು ಬದಲಾಯಿಸೋಕೆ ಹೋಗ್ಬಿಡಿ. ಇವಳು ಹೇಳೋ ಕತೆ ಈಗ. ಪಾಟಲಿಪುತ್ರಮೆಂಬ ಪುರದಲ್ಲಿ ಶ್ರೇಷ್ಠಿ, ಇಲ್ಲೊಬ್ಬ ಶೆಟ್ಟಿ ಬಂದ, ಅಲ್ಲೊಬ್ಬ ಶೆಟ್ಟಿ ಬಂದಿದ್ದ ಸುಮಿತ್ರ ಅಂತ. ಸುದತ್ತನೆಂಬನ್, ಅದರಿಂದ ಅವನು ಸುಮಿತ್ರ ಅಲ್ವಾ, ಸುಮಿತ್ರ ಶೆಟ್ಟಿ. ಅವನ ಮಗ ಸುಮಿತ್ರ, ನೆನಪಿರಬೇಕು. ತಂದೆ ಮಗನ ಹೆಸರು, ಹಾವು ಕಚ್ಚಿಕೊಟ್ಟು ಸತ್ತವನ ಹೆಸರು, ಅವನ ತಂದೆ ಹೆಸರು. ಇವನ ಹೆಸರು ಸುದತ್ತ. ಆದ್ದರಿಂದ ಇವನ ಮಗಳ ಹೆಸರು ಸುಧಾಮೆ. ಚೆನ್ನಾಗಿದೆ, ಪ್ರಾಸ ಬರಬೇಕು, ಅಲ್ಲೆಲ್ಲ ನೆನಪಿರಬೇಕು ಕತೆಗಳು, ಹೆಸರು ಎಲ್ಲ.
ಸುಧಾಮೆ ಎಂಬ ಕನ್ಯೆ ಒಂದು ದಿವಸ ಗಂಗೆಯಂ ಮೀಯಲ್ ಹೋಗಿ, ನೋಡಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋಗಿ ಇಷ್ಟ ಬಿಡ್ತಾರೆ ಹೊಸಗನ್ನಡ. ಹಳಗನ್ನಡ ತುಂಬ ಸ್ವಲ್ಪ. ಗಂಗೆಯಂ ಮೀಯಲ್ ಹೋಗಿ, ಗಂಗೆಯನ್ನು ಮೀಯಲು ಹೋದಳು. ಮೀ ಅಂದರೆ ಸ್ನಾನ ಮಾಡೋದು. ಮೀ ಅಂತ ದಾತು ಅಚ್ಚಗನ್ನಡ ದಾತೋದು. ಮೀಯಲ್ ಹೋಗಿ ಮೀವಲ್ಲಿ ನೆಗಳ್ ಪಿಡಿದೊಡೆ. ನೆಗಳಂದರೆ ಮೊಸಳೆ. ನದಿಯೊಳಗೆ ಮೊಸಳೆ ಇರುತ್ತೆ. ಸ್ನಾನ ಮಾಡೋರು ಜೋಪಾನವಾಗಿರ್ಬೇಕು. ಇವಳನ್ನ ಮೊಸಳೆ ಹಿಡ್ಕೊಂಡ್ಬಿಡ್ತು. ಆದಮಾನುಂ ಮಂಜಿ ಪಡರಂದಲ್ಲಿ ಕೆಲವು ಪದಗಳೆಲ್ಲ ಮತ್ತೆ 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 ಬರ್ತವೆ. ಪದ ಕುಂಜುಗಳು ಮತ್ತೆ ಮತ್ತೆ ಬರ್ತವೆ. ಇಲ್ಲೋ ಒಂದೋ ಎರಡೋ ಬಂದಿದೆ ಹೇಳ್ತೀನಿ. ಅದರಲ್ಲಿ ಇದೊಂದು ಆದಮಾನುಂ. ಆದಮಾನುಂ ಅಂದರೆ ತುಂಬ ಅಂತ ಅರ್ಥ. ಆದಮಾನುಂ ಮಂಜಿ ತಡಿಯೊಳಿರ್ದ ಆಗಬೇಕು, ಅವಾಗ ದಡದಲ್ಲಿದ್ದಾಗತ್ತೆ. ಅಥವಾ ತಟದೊಳಿರ್ದ ಆಗಬೇಕು, ದಡದಲ್ಲಿದ್ದಾಗತ್ತೆ. ಇದೇನು ತಡಿದೊಳಿರ್ದ ಅಂತಂದರೆ ಅದಕ್ಕೆ ನಾನು ಏನು ಮಾಡೋಣ, ತಡಿಯೊಳಿರ್ದ ಮಾಡೋ ಯಾ ಹಾಕ್ಬಿಟ್ರೆ ಮುದ್ರಣ ದೋಷಗಳು ಇರ್ತವೆ. ಈ ಹಿಂದೆ ನಾನು ಬಿ ಎ ಪಾಠ ಮಾಡುವಾಗ ತುಂಬ ಇರ್ತಿತ್ತು ಮುದ್ರಣ ದೋಷಗಳು. ತಡಿಯೊಳಿರ್ದ ದಡದಲ್ಲಿದ್ದ ಅಂತ. ಧನದತ್ತನೆಂಬೊಂ ಸೋದರ ಮೈದುನನಂ ಕಂಡು, ಸಂಬಂಧ ಬೇರೆ ಅವನು ಸೋದರ ಮೈದುನ ಕಂಡು, ಎನ್ನಂ ಬೇಗಂ ಬಿಡಿಸು ಎಂದೋಡೆ. ಪದವಿ ಭಾಗ ಮಾಡ್ತಾ ಇದ್ದೀನಿ ನಾನು. ಬಿಡಿಸು ಎಂದೊಡೆ ಆತನ್ ಇಂತೆಂದನ್, ಬಿಡಿಸಯ್ಯ ಬೇಗ ಬಂದು ಈ ಮೊಸಳೆಯಿಂದ ನನ್ನನ್ನು ಅಂದರೆ ಅವನು ಹೀಗಂತಾನೆ, ಎನ್ನ ಬೇಡಿದುದ ನೀವೊಡೆ, ನಾನು ಕೇಳಿದ್ದನ್ನು ಕೊಟ್ಟರೆ ನಿನ್ನಂ ಕಾವೇನ್ ಕಾಪಾಡ್ತೀನಿ. ಕಾವೆ ಕಾಪಾಡು, ಕಾಪಾಡು ಕಾಪು ಕಾವು ಆಗುತ್ತೆ. ಕಾವೆನ್ ಎಂದೊಡೆ ಆಕೆಯು ಈವೆನೆಂದು ಪೂಣ್ದೊಡೆ. ಪೂಣ್ ಪ್ರತಿಜ್ಞೆ ಮಾಡು ಅಂತ. ಪೂಣ್ ಅಂದರೆ ಪೂಣ್ದೊಡೆ ಪ್ರತಿಜ್ಞೆ ಮಾಡಿದಾಗ, ಈಗ ಸಾಮಾನ್ಯವಾಗಿ ಇಂಥ ಸನ್ನಿವೇಶ ನೋಡಿದಾಗ ಏನಂತೆ, ನೀರೊಳಗೆ ನಿಂತ್ಕೊಂಡು ಆ ಮೊಸಳೆ ಬಂದು ಹಿಡ್ಕೊಂಡಿರುವಾಗ ಕಾಪಾಡಯ್ಯ ನನ್ನ ಅಂದರೆ ನಾನು ಕೇಳಿದ್ದು ಕೊಟ್ಟರೆ ಕಾಪಾಡ್ತೀನಿ ಅಂದರೆ ಇನ್ನೇನು ಕೇಳ್ತಾನೆ ಒಬ್ಬ ಗಂಡಸು ಹೆಂಗಸನ ಅನ್ನೋ ಅರ್ಥ ಬರುತ್ತೆ ಅಲ್ವೇ. ಇಲ್ಲ ಅದಿಲ್ಲ ಆ ಥರ ಎಲ್ಲ ಸಿಲ್ಲಿ ಅವೆಲ್ಲ ನಮ್ಮ ಸಿನಿಮಾಗಳಿಗೆ ಲಾಯಕದು. ಆ ಥರ ಇಲ್ಲ. ಪೂಣ್ದೊಡೆ ಆಯಿತು ಕೊಡ್ತೀನಿ ಇದು. ಬೇಗಂ ನೀರಂ ಪಕ್ಕು ನೆಗಳಂ ಬಿಡಿಸಿದ ಬಳಿಕಂ, ಮೊಸಳೆಯಿಂದ ಅವಳನ್ನು ಬಿಡಿಸ್ದ ಬಳಿಕಂ ಪೇಳು ಏನಂ ಬೇಡುವೈ, ಏನು ಕೇಳ್ತೀಯ, ನಿನ್ನ ಬೇಡಿದುದನ್ನೆಲ್ಲಮ್ಮನ್ ಈವೆನ್ ಎಂದು. ನೋಡಿ, ನಿನ್ನ ಬೇಡಿದುದು ವಿಭಕ್ತಿ ಪಲ್ಲಟ. ನೀನು ಬೇಡಿದ್ದು ಆಗಬೇಕು ಅದು. ನಿನ್ನ ಬೇಡಿದುದನ್ನು ಎಲ್ಲಮ್ಮನ್ ಪದವಿ ಭಾಗ ಮಾಡಿಬಿಡ್ತಾ ಇದ್ದೀನಿ. ನಿನ್ನ ಬೇಡಿದುದನ್ ಎಲ್ಲಮ್ಮನ್ ಈವೆನ್ ಎಂದು ಕನ್ನೆ ನುಡಿದೊಡೆ ಆತ ನಿಂತೆಂಡಂ. ಈಗ ಧನದತ್ತ ಹೇಳೋ ಮಾತು, ನಿನ್ನ ಮದುವೆಯೆಂದು ಪ್ರಥಮ ದಿವಸದ ಪಸದನಮನ್ ಎನಗೆ ಒಂದು ತೋರಲ್ ವೇಳ್ಕುಂ. ಇದು ಅವನು ಕೋರಿಕೆ ಪದೇ ಪದೇ ಬರುತ್ತೆ, ಅದಕ್ಕಾಗಿ ನಾನು ಎರಡನೇ ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ನಿನ್ನ ಮದುವೆಯೆಂದು, ನಿನ್ನ ಮದುವೆ ಮಾಡ್ಕೋತೀಯಲ್ಲ, ಆಗ ಪ್ರಥಮ ದಿವಸದ ಮೊದಲನೇ ದಿವಸದ ಅಲಂಕಾರ. ಪಸದನ ಅಂದರೆ ಅಲಂಕಾರ ಅಂತ. ಅದೇನು ಅಲಂಕಾರ ಮಾಡಿರ್ತಾರೆ ನಿನಗೆ, ಅದನ್ನು ಒಂದು ತೋರಲ್ ವೇಳ್ಕುಂ, ನನಗೆ ಬಂದು ತೋರಿಸ್ಬೇಕು. ಅಲ್ಲ, ಮದುವೆ ಅಂದರೆ ದಾರೆ ಮಧ್ಯಾಹ್ನ ಅಂತ ಅನ್ಕೋತೀವಿ. ಆದರೂ ಮದುವೆ ಹೆಣ್ಣು ಮಧ್ಯಾಹ್ನವೋ ರಾತ್ರಿ ಅಲ್ಲ ಮನೆ ಬಿಟ್ಟು ಹೊರಗಡೆ ಹೋಗೋದುಂಟೆ. ಅದು ಇಷ್ಟು ಹಳೆ ಕಾಲದಲ್ಲಿ. ಮತ್ತು ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಬೆಲೆ ಇರಲಿಲ್ಲ, ಅವ್ರ ಮಾತಿಗೆ. ಅವ್ರು ಬುದ್ಧಿವಂತರಾಗಿರಲಿಲ್ಲ, ಅವ್ರಿಗೆ ವಿದ್ಯೆ ಇರಲಿಲ್ಲ. ಎಲ್ಲೋ ರಾಣಿರನ್ನು ಬಿಟ್ಟು ಅಂತೀವಿ. ಎಲ್ಲ ಸುಳ್ಳು. ನಾವು ಜನಜೀವನವನ್ನು ಸರಿಯಾಗಿ ನೋಡಬೇಕು. ಸಾಹಿತ್ಯ ಚರಿತ್ರೆಯಲ್ಲಿ ನನಗೆ ಒಂದು ತೋರಲ್ ವೇಳ್ಕುಂ ಎಂದು ಬೇಡಿದೊಡೆ, ಅದೇ ಅವನ ಕೋರಿಕೆ ಅಷ್ಟೆ. ಮದುವೆಯ ಮೊದಲ ದಿನದ ಅಲಂಕಾರವನ್ನು ನನಗೆ ಬಂದು ತೋರಿಸ್ಬೇಕಮ್ಮ. ಆಕೆಯು ಅಂತೆಗೆ ಇವೆನ್ನೆಂದು ಪುಂಡಳ್. ಆಯಿತು ಅಂತ ಹೇಳಿದ್ಲು, ಪ್ರತಿಜ್ಞೆ ಮಾಡಿದ್ಲು. ಅಂತೆಗೆ ಇವೆನ್ನೆಂದು ಪುಂಡಳ್. ಇಂತು ಕಾಲಂಸಲೆ, ಹೀಗೆ ಕಾಲ ಕಳೆದು ಮುಂದೆ ಮತ್ತಾ ಕನ್ಯೆಗೆ ಯೌವನಂ ನೆರೆದಂದು. ಈಗಳು ಪ್ರಾಯಕ್ಕೆ ಬಂದಳು, ಆಗ ಚಿಕ್ಕ ಹುಡುಗಿಯಾಗಿದ್ಲು ಅಂತ ಕಾಣುತ್ತೆ. ಮದುವೆಯಾದೊಡೆ ತನ್ನ ಪೂಣ್ಕೆಯಂ ನೆನೆದು, ಮರೀಲಿಲ್ಲ ಅವಳು ತನ್ನ ಪ್ರತಿಜ್ಞೆಯನ್ನು. ಸರ್ವಾಲಂಕಾರ ಭೂಷಿತೆಯಾಗಿ ಆದಮಾನುಂ ಕೈಗೈದು. ಅಚ್ಚಗನ್ನಡ ಪದ ಅಲಂಕರಿಸಿಕೋ ಅನ್ನೋದಕ್ಕೆ ಕೈಗೈದು. ಇಷ್ಟು ಚೆನ್ನಾಗಿದೆ. ಕೈ ಅಂದರೆ ಇವಾಗಲೂ ಕೂಡ ಹೊಲ ಗದ್ದೆ ಮಾಡು ಅಷ್ಟು ಅರ್ಥ ಇದೆ. ಚೆಲ್ವೆಯಾಗಿ ನಟ್ಟ ನಡುವಿರುಳು, ಇದನ್ನೇನ ಹೇಳಿದ್ದು. ಒಬ್ಬ ಹೆಣ್ಮಗಳು ನಡುರಾತ್ರಿಲಿ ಮನೆಯಿಂದ, ಅದು ಮದುವೆ ಹೆಣ್ಣಿನ ಅಲಂಕಾರ ಮಾಡ್ಕೊಂಡು ಮನೆಯಿಂದ ಹೋಗ್ತಾಳಲ್ಲ, ಯಾರು ನೋಡಲ್ವಾ, ತಡೆಯಲ್ವಾ, ಏನು ಕಥೆಯೋ ಅಂತ. ಆ್ಯಕ್ಚುಲಿ ಜೈನ ಧರ್ಮದ ಪ್ರತಿಪಾದನೆಗಾಗಿ ಕವಿಗಳು ಬರೆಯುವಾಗ ಬೇರೆ ವೈಚಾರಿಕತೆಗೆ ಅವಕಾಶ ಇಲ್ಲ ಅಂತ ನಾನು ನಿನ್ನೆ ತಾನೇ ಹೇಳಿದೆ. ನಟ್ಟ ನಡುವಿರುಳು ಮನೆಯಿಂದ ಪೊರಮಟ್ಟು, ಮನೆಯಿಂದ ಹೊರಗೆ ಬಂದು
ಮೈದುನ ನಿರ್ದ ಆಪಣಕ್ಕೆ. ಆಪಣ ಅಂದರೆ ಏನು ಅಂತ ನೋಡಬೇಕು. ನಾನು ನೋಡಿದ್ದೇನು ಅಂದರೆ ಮನೆಯಿಂದ ಅಂಗಡಿಯಿಂದ. ನಾನು ಪಾಠ ಮಾಡುವಾಗ ಇದನ್ನು ಪಾಠ ಮಾಡಿದ್ದೆ ನಾನು. ಆಪಣಕ್ಕೆ, ಇಲ್ಲ ಆಪಣ ಅಂತಲೇ ಇಟ್ಕೊಳ್ಳೋಣ, ಆಮೇಲೆ ನೋಡಿದ್ರೆ ಆಯಿತು ಗೊತ್ತಾಗುತ್ತೆ. ಮನೆ ಅಥವಾ ಅಂಗಡಿ ಅಷ್ಟೇ. ಆಪಣಕ್ಕೆ ಅಥವಾ ಜಾಗ ಅಂತಲೂ ಇಟ್ಕೋಬೋದು. ಪೋಪನ್ನೆಗಂ, ಹೋಗ್ತಾ ಇರುವಾಗ ನಡುರಾತ್ರಿಯಲ್ಲಿ ಈ ಹೆಣ್ಮಗಳು ಈ ಥರ ಅಲಂಕಾರ ಮಾಡ್ಕೊಂಡು ಹೋಗ್ತಾ ಇದ್ದರೆ ಮಹಾತ್ಮ ಗಾಂಧಿ ಹೇಳಿದಾಗ ಆಯಿತು ಅಲ್ವಾ, ನಡುರಾತ್ರಿ ಹೆಣ್ಮಗಳು ಅಲಂಕಾರ ಮಾಡ್ಕೊಂಡು ಹೋಗೋದು. ಪೋಪನ್ನೆಗಂ ಅಲ್ಲ, ಆಗ ನಿಜವಾಗ ಸ್ವಾತಂತ್ರ್ಯ ಬಂತು ನಮ್ಮ ದೇಶಕ್ಕೆ ಅಂತ ಅವ್ರು ಹೇಳಿದ್ದು. ಪೋಪನ್ನೆಗಂ ಎಡೆಯೊಳ್, ದಾರಿಲಿ, ಎಡೆ ದಾರಿ ಸ್ಥಳ. ಯಾರ್ಯಾರು ಕಂಡ್ರು ನೆನ್ಪಿಟ್ಕೊಳ್ಳಿ. ಕೊನೆಯಲ್ಲಿ ಬರ್ತಾನೆ ಧನದತ್ತ. ಇವಳು ಭೇಟಿ ಮಾಡೋದು ಧನದತ್ತನ ಕೊನೆಯಲ್ಲಿ. ಮದುವೆ ಯಾರು ಬರ್ತಾನೆ? ಕಳ್ಳನೋರ್ವಂ ಕಂಡು ನಿನ್ನ ತೊಟ್ಟ ಆಭರಣ ಮೆಲ್ಲಮಂ ಕೊಟ್ಟು ಹೋಗು, ಅಲ್ಲದೆ ಆಂ ಪೋಗಲಿಯನ್ ಎಂದೋಡೆ. ಪದವಿ ಭಾಗ ಆಯ್ತಲ್ಲ, ಗೊತ್ತಾಯ್ತಲ್ಲ. ಈಗ ಹೋಗಕ್ಕೆ ಬಿಡೋದಿಲ್ಲ. ಈಗಳೇ ಹೋಗಿ ಬಂದು, ಈಗೆಲ್ಲ ಒಡವೆ ಎಲ್ಲ ಬಿಚ್ಕೊಟ್ಬಿಟ್ರೆ ಅವನು ದಂಡತನಿಗೆ ಹೇಳಿದ್ದನ್ನು ಸಲ್ಲಿಸ್ಬೇಕಲ್ಲ. ಆದ್ದರಿಂದ ಈಗಳೇ ಹೋಗಿ ಬಂದು ನಿನಗೆ ಎನ್ನ ತುಡುಗೆ ಎಲ್ಲಮ್ಮಂ ಕೊಡುವೆನ್. ತುಡುಗೆ ಅಂದರೆ ಆಭರಣ ಅಂತ, ಉಡುಗೆ ತೊಡುಗೆ ಈಗಲೂ ಇದೆ ಪದ. ಈಗಲೇ ಹೋಗಿ ಬಂದು ನನ್ನದೊಂದು ಕೆಲಸ ಮುಗಿಸಿ ನಿನಗೆ ಎನ್ನ ತುಡುಗೆ ಎಲ್ಲಮ್ಮಂ ಕೊಡುವೆನ್ ಆಗಬೇಕು. ಕುಡುವೆನ್ ಹೂ ಎಲ್ಲ ಹೂ ಆಗುತ್ತೆ ಹೊಸ ಕನ್ನಡದಲ್ಲಿ, ಹಳಗನ್ನಡದಲ್ಲಿ. ಕುಡುವೆನ್ ಅನ್ನೆಗಂ, ಅಲ್ಲಿಯವರೆಗೆ. ಇಲ್ಲಿ ಎನ್ನ ಬರ್ಪನ್ನೆಗಂ, ನಾನು ಬರುವವರೆಗೆ. ಎತ್ತಂ ಪೋಗದಿರ್, ಕಳ್ಳನ ಕೈಯಿಂದ ತಪ್ಪಿಸ್ಕೊಂಡು ಸಾಕು ಅಂತ ಓಡೋ ಕಥೆಗಳನ್ನು ಕೇಳಿದ್ದೀವಿ. ಹೇಳ್ತಾಳೆ ಅಲ್ಲಿವರೆಗೂ ಇಲ್ಲೇ ಇರು, ಎಲ್ಲೋ ಹೋಗ್ಬೇಡ ಎಂದು ನಂಬಿಕೆ ಆಗೋ ಹಾಗೆ ನುಡಿದು ಸಂತೈಸಿ ಸಮಾಧಾನಪಡಿಸಿ. ಕಿರಿದಂತರಮಂ ಪೋದಡೆ, ಇನ್ನೊಂದು ಸ್ವಲ್ಪ ದೂರ ಹೋದು. ಕಿರಿದು ಅಂತರ ಸ್ವಲ್ಪ ದೂರ. ತಳಾರಂ ಕಂಡು, ಅವನು ತಳವಾರ, ಅವನ ಕೆಲಸ ಕಾವಲು ಕಾಯ್ದು ರಾಸ್ತಿರೆಲ್ಲ ಗಸ್ತಿರ್ತಾ ಇದ್ದ. ಈ ಪೊಳ್ತು ಎತ್ತ ಪೋದಪ್ಪ ಈ ಪೊಲ್ಲ ಮಾನಸಿಗೆ ಅಂತಾನೆ. ಪೊಲ್ಲ ಮಾನಸಿಗೆ ಕೆಟ್ಟೆಂಗ್ಸೆ ಎಲುಗಮ್ಮ ಹೋಗ್ತಿದ್ದೆ ಎಷ್ಟು ಹೊತ್ತಲ್ಲಿ ಎಂದಾತಂ ಪಿಡಿದು ಅವನು ಸುಮ್ಮನೆ ಒಪ್ಕೊಳ್ಳಲ್ಲ. ಈ ಥರ ಏನೇನೋ ಹೇಳ್ಬಿಟ್ರು ಒಪ್ಕೊಳ್ಳಲ್ಲ. 208 ಪ್ರಶ್ನೆ ಕೇಳ್ತಾನೆ. ಆಗ ಪಿರಿದೊಂದು ಮನೆ ವಾಳ್ತೆ ಉಂಟು. ಮನೆ ವಾಳ್ತೆ ಮನೆಯ ಕೆಲಸ, ದೊಡ್ಡ ಒಂದು ಮನೆ ವಾಳ್ತೆ ಉಂಟು. ಎನ್ನಂ ಕಾಡದೆ ಪೋಗಲಿ ಅರ್ಧಾಕ್ಷರ ಮಾಡಿ ಎನ್ನಂ ಕಾಡದೆ ಪೋಗಲಿ ಅಂತ ನಿಲ್ಲಿಸ್ಬೇಕು. ಆನ್ ಈಗಳೇ ಪೋಗಿಯಾಗ ಆ ಬರಬೇಕಲ್ಲಿ, ಆ ಬರಬೇಕು. ಪೋಗಲಿ ಅಂತ ನಿಲ್ಲಿಸಿದ್ರೆ ಆನ್ ಈಗಳೇ ಪೋಗಿ ಇನ್ನಲ್ಲಿಗೆ ಬಂದಪ್ಪೆಂ ಬಂದೊಡೆ ನಿನ್ನ ಮೆಚ್ಚುಗೆ ಇವೆನ್ ಎಂದು. ಆಗ ನೀನೇನು ಹೇಳಿದ್ರು ಮಾಡ್ತೀನಿ ಎಂದು ನಂಬೆ ನುಡಿದು ನನ್ನಿಗೊಟ್ಟು ನನ್ನಿ ಸತ್ಯ ಹೇಳಿ. ಕಿರಿದಂತರಮಂ ಪೋಪನ್ನೆಗಂ, ಇನ್ನು ಸ್ವಲ್ಪ ದೂರ ಹೋಗೋಷ್ಟರಲ್ಲಿ ಎಡೆಯೊಳ್ ದಾರಿಲಿ ಬ್ರಹ್ಮರಾಕ್ಷಸಂ ಕಂಡು. ನೆನಪಿರಲಿ, 2ನೇವನ್ ತಳಾರ, 1ನೇವನ್ ಕಳ್ಳ, 2ನೇವನ್ ತಳಾರ, 3ನೇವನ್ ಬ್ರಹ್ಮರಾಕ್ಷಸ, 4ನೇವನು ದಂಡತ್ತ. ಬ್ರಹ್ಮರಾಕ್ಷಸಂ ಕಂಡು ತನ್ನಂ ತಿನ್ನಲ್ ಬಗೆದೊಡೆ. ಬ್ರಹ್ಮರಾಕ್ಷಸಗಳು ತಿಂತಾ ಇದ್ವು ಅವಾಗ ಮನುಷ್ಯನ. ಬಗೆದೊಡೆ ಬ್ರಹ್ಮರಾಕ್ಷಸಂಗೆಂದಳ್. ಪಿರಿಯದೊಂದು ಮನೆವಾಳ್ತೆ ಉಂಟು. ಈಗಳೇ ಹೋಗಿ ಬಂದಪ್ಪೆ. ಸ್ವಲ್ಪನೂ ಸಂಕೋಚನೆ ಇಲ್ಲ ಕವಿಗಳಿಗೆ ರಿಪೀಟ್ ಮಾಡೋಕ್ಕೆ. ಈಗ ತಾನೇ ಹೇಳಿದ ಮಾತನ್ನೇ ಮತ್ತೆ ಹೇಳು, ಅದು ಹೇಳಿದ್ರೆ ಆಯ್ತು ಏನಂತ ಅದನ್ನೇ ಮತ್ತೆ ಹೇಳ್ತಾ ಇರೋದು. ಹೇಳಿದ್ದನ್ನೇ ಹೇಳೋದು ಎಲ್ಲ ಅದೆಲ್ಲ ಅಸಹಜ. ಯಾಕೆಂದರೆ ಅವೆಲ್ಲ ತುಂಬ ಪಾಲಿಷ್ ಮಾಡದೇ ಇರುವಂತಹ ಕಥೆಗಳು, ಮಾಡದೇ ಇರುವಂತಹ ಮನಸ್ಥಿತಿಗಳು. ಹೋಗಿ ಬಂದಪ್ಪೆ ಬಂದ ಬಳಿಕ ವಾಪಸ್ ಬಂದಮೇಲೆ ಎನ್ನ ಮೆಚ್ಚಿದಂತೆ ಮಾಡೆಂದು ನನ್ನಿಗೊಟ್ಟು ಸತ್ಯ ಹೇಳಿ ನಂಬಿಸಿ ಪೋದೊಡೆ. ಆ ಕಳ್ಳನೂ ತಳಾರನೂ ಬ್ರಹ್ಮರಾಕ್ಷಸನೂ ಅಂತುಂ ಈಕೆ ಈ ಪೊಳ್ತು ತುರಿಪದಿಂದ ಅವಸರದಿಂದ ಅಳ್ಕರಿಂದ 2 ಇದೆ. ಅವಸರವಾಗಿ ಹೋಗ್ತಾ ಇದ್ದಾಳೆ, ಆದರೆ ಮುಖದಲ್ಲಿ ಪ್ರೀತಿನೂ ಇದೆ. ಆದ್ದರಿಂದ ಅಳ್ಕರು ಪ್ರೀತಿ. ಎತ್ತ ಪೋದಪ್ಪಳ್ಳಿ, ಇಷ್ಟೊತ್ತು ನನಗೆ ಎಲ್ಲಿ ಹೋಗ್ತೇಳಿ ಇವಳು ಎಂದು ಬಳಿಯೇನೆ ನೋಡುತ್ತುಂ ಪೋಪರ್. ಬಳಿ ಪ್ಲಸ್ ಬಳಿ ಒಳಿ ಬಾ ಹೋಗುವ ಬರುತ್ತೆ, ಅದೇ ಸಂಧೆ ಆಗುತ್ತೆ. ಬಳಿ ಅಂದರೆ ಹಿಂದೆ ಹತ್ತಿರ ನನ್ನ ಬಳಿಲೇ ಇರು ಅಂತ ಇವತ್ತು ಇದೆಯಲ್ಲ ಪದ. ನೋಡುತ್ತುಂ ಪೋಪರ್ ಹೋಗ್ತಾ ಇದ್ದಾರೆ. ಅನ್ನೆಗಂ ಮೈದುನಂ ಪಟ್ಟಿರ್ದ ಆಪಣಕ್ಕೆ. ಪಟ್ಟಿರ್ದ ಅಂದರೆ ಮಲಗಿಬಿಟ್ಟಿದ್ದಾನೆ, ರಾತ್ರಿ ಆಗಿದೆ ಅಲ್ವಾ. ಪಟ್ಟಿರ್ದ ಆಪಣಕ್ಕೆ ಹೋಗಿ ಬಾಗಿಲಂ ತೆರೆಯಿರಿ ಅಂತ ಅರ್ಥ. ಬಾಗಿಲಂ ತೆರೆಯಿರಿಂ ಎಂದಾಗಳ್ ಅವರು ಆರೆಂದು ಬೆಸಗೊಂಡಾಗಳ್. ಬಾಗಿಲಂ ತೆರೆಯಿರಿ ಅಂತ ಹೇಳಿದ್ರು. ಆಗ ಅವರು ಅಂದರೆ ಅಲ್ಲಿ ಒಳಗೆ ಇದ್ದರು
ಆರ್ ಎಂದು ಬೆಸಗೊಂಡಾಗಳ್ ಅಂತ ನಿಲ್ಲಿಸಿ, ಬೆಸಗೊಂಡಾಗಳ್. ಆನಲ್ತೆ ಸುಧಾಮೆಯನ್ ಹಳಗನ್ನಡದಲ್ಲಿ ಉತ್ತಮ ಪುರುಷ ಇದೆಯಲ್ಲ, ನಾನು ಅನ್ನುವಾಗ ಎನ್ ಸೇರುತ್ತೆ ಅಂತ ಒಂದು ಸೂಚನೆ ಕೇಶಿರಾಜ ಕೊಡ್ತಾನೆ. ಸುಧಾಮೆ ಎಂದೊಡೆ ಬಾಗಿಲಂ ತೆರೆದು ಆಪಣದೊಳಗಂ ಪೊಕ್ಕಳನ್, ಅಂಗಡಿಯೊಳಗೆ ಬಂದೋಳನ್ನ ಈ ಪೊಳ್ತೇಕೆ ಬಂದೆ ಎಂದು ಬೆಸಗೊಂಡೊಡೆ. ಇಷ್ಟೊತ್ತಿನಲ್ಲಿ ಯಾಕಮ್ಮ ಬಂದೆ, ಮರ್ತ್ಬಿಡ್ತೆ ನಾನು. ನೀನಲ್ತೆ ನನ್ನಿಗೊಂಡೈ, ನನಗೆ ಸತ್ಯ ಮಾಡಿಸಿದೆಯಲ್ಲಯ್ಯ, ಎನ್ನ ಮದುವೆ ಎಂದು ಪ್ರಥಮ ದಿವಸದ ಪಸದನಮನ್ ಎನಗೆ ತೋರಲ್ ವೇಳ್ಕುಂ ಎಂದು ಬೇಡಿದೊಡೆ ಆಂ ಪ್ರತಿಜ್ಞೆಯಂ ನೆರಪಲ್ ಬಂದೆನ್ ಎಂದು ತನ್ನಂ ತೋರಿದೊಡೆ. ಅದೇ ನೆನಪಿಸ್ತಾಳೆ, ಪ್ರತಿಜ್ಞೆ ನನ್ನ ಕೈಲಿ ಮಾಡಿಸಿದ್ಯಲ್ಲ ಅದಕ್ಕೆ ಬಂದಿದ್ದೀನಿ ನೋಡು ಅಂತ ತೋರಿದೊಡೆ. ಆತನು ಆಕೆಯ ರೂಪಂ ನೋಡಿ ಮೆಚ್ಚಿ, ಇವನನ್ನ ಯಾಕೆ ಮೆಚ್ಕೋಬೇಕು, ನಾವು ದನದತ್ತನ್ನಾದರೆ ನಡುರಾತ್ರಿಲಿ ಬಂದಿದ್ದಾಳೆ ಈ ಥರ ಎಲ್ಲ ಅಲಂಕಾರ ಮಾಡಿಕೊಂಡು, ಅವನು ದುರುಪಯೋಗ ಪಡಿಸ್ಕೊಳ್ಳಲ್ಲ, ನೋಡು ಅಂತ ಬೇರೆ ಹೇಳ್ತಾ ಇದ್ದಾಳೆ. ಆಗ ರೂಪಂ ನೋಡಿ ಮೆಚ್ಚಿ ವಿದ್ಯಾಧರಿಯ ದೇವಗಣಿಕೆಯ ರೂಪನೇ ಪೊಲ್ವೇ, ಅಲ್ಲಿ ಬಂದೇ ಬಿಡ್ತು ಪದ. ಗಣಿಕೆ ಅಂತಂದರೆ ವೇಶ್ಯೆ ಅಂತ, ಆಗ ದೇವಗಣಿಕೆ ಅಂತ ಕರೀತಿದ್ರಂತೆ ಹಿಂದೆ. ದೇವತೆಗಳಲ್ಲೂ ಇದೆಯಲ್ಲ ರಂಬೆ ಮೆಂತ್ಯ ಊರ್ವಶಿ ಕಥೆಗಳು. ವಿದ್ಯಾಧರಿ ತಲ ಇದೆಯಲ್ಲಮ್ಮ, ದೇವಗಣಿಕೆಯ ರೂಪನೇ ಪೋಲ್ವೆ ಎಂದು ಪೊಗಳ್ದು ಮತ್ತೊಮ್ಮೆ ಇಂತೆಂದ ಪ್ರತಿಜ್ಞೆಯಂ ನೆರಪಿದೆ, ಒಳ್ಳಿತಾಯಿತು ಅಂತ ನಿಲ್ಲಿಸಿ. ಸರಿ, ಒಳ್ಳೆಯದಾಯಿತು. ಈ ಪೊಳ್ತು ಪೊಲ್ಲದು ಬಂದೆ, ಈ ಸರಿಯಿಲ್ಲ ಬಂದಿರೋ ಹೊತ್ತು ಬಂದ್ಬಿಟ್ಟಿದೆಯಾ. ನಟ್ಟ ನಡುವಿರುಳ್, ನಡುರಾತ್ರಿಯಲ್ಲಿ ಕಳ್ಳರು ತಲಾರರು ಕಾಡುವರ್, ಅಲ್ಲಿ ಹೊರಗಡೆ ನಿಂತಿರೋರು ಅವ್ರಿಗೆ ಹೇಗಾಗಬೇಕು ಈ ಮಾತನ್ನು ಕೇಳಿ. ಕಾಡುವರ್ ಬೇಗಂ ಪೋಗೆಂದು ನುಡಿದು ಪೋಗಲ್ ವೇಳ್ದೊಡೆ, ಪೋಗಲ್ ಪೇಳ್ದೊಡೆ ಆಗಬೇಕು. ಅದೇ ಪಾನೋ ಅದು ವಾನೋ ಗೊತ್ತಾಗಲ್ಲ, ಪಾನೇ ಅದು ವಾ ಆಗಿದೆ ಅಷ್ಟೇ. ಪೋಗಲ್ ವೇಳ್ದೊಡೆ ಆದಮೇಲೆ ಆಡದೆಲ್ಲಮನ್, ಆಡಿದ್ದನ್ನ ಅಂತ ಅರ್ಥ. ಇವರು ಮಾತಾಡಿದ್ದನ್ನು ಆ ಮೂವರು ಹೊರಗೆ ಕೇಳಿಸ್ಕೊಂಡ್ರು. ಬ್ರಹ್ಮರಾಕ್ಷಸನು ಕೇಳಿಸ್ಕೊಂಡ. ಮತ್ತಂ ಬೇಗ ಅಂತೀವಿ ನಾವು ಸಾಮಾನ್ಯವಾಗಿ. ಬೇಗ ಅಲ್ಲಿ ಸಂಧಿ ಆಗೇ ಬಿಡುತ್ತೆ. ಬೇಗ ವೇಗಂ ಹೋಗಿ ತಮ್ಮಿದ್ದ ಎಡೆಯೊಳು ಇರ್ದಾರ, ತಾತ ಜಗನಲ್ಲಿ ನಿಂತ್ಕೊಂಡ್ರು. ಅನ್ನೆಗಮ್ಮ ಮದೆವಳ್, ಮದು ಒಣಗಿತ್ತಿ ಅಂತ ಮದೆವಳ್ ಅಂತಂದರೆ ಮದ್ದು ಕೊನೆಯಲ್ಲಿದ್ದ ಲಾಸ್ಟ್ ಬಟ್ ಒನ್ ರಕ್ಕಸ ತಾನೆ, ಬ್ರಹ್ಮರಾಕ್ಷಸ. ರಕ್ಕಸನಲ್ಲಿಗೆ ಬಂದು ಏನೆನ್ನಂ ನೀ ಮೆಚ್ಚಿದಂತಂ ಮಾಡೆಂದು ತನ್ನಂ ತೋರಿದೊಡೆ. ಇಷ್ಟು ಧೈರ್ಯ ಹೆಣ್ಮಗಳು, ನಿನ್ಗಿಷ್ಟ ಬಂದ ಮಾಡ್ಕೊಳ್ಳಯ್ಯ ಅಂತ ತನ್ನನ್ನೇ ತೋರಿಸ್ತಾ ಇದ್ದಾಳೆ. ಬ್ರಹ್ಮರಾಕ್ಷಸ ನಿಂತೆಂದಂ ನೀಂ ಸತ್ಯವಾದಿಯೇ, ಸತ್ಯ ಮಾತನ್ನು ಉಳಿಸ್ಕೊಂಡಿದೀಯಾ. ಆದಮಾನಂ ಬಂತು ನೋಡಿ, ಇನ್ನೊಂದು ಸಲ ಬಂತು ಆದಮಾನಂ. ತುಂಬ ರೂಪು ಲಾವಣ್ಯ ಸೌಭಾಗ್ಯ ಕಾಂತಿ ಹಾವ ಭಾವ ವಿಲಾಸ ವಿಭ್ರಮಗಳನ್ನೊಡೆಯೈ. ಇದಕ್ಕೆಲ್ಲ ಅರ್ಥ ಹೇಳೋದು ಬೇಡ, ಹೆಚ್ಚು ಕಮ್ಮಿ ಅರ್ಥ ಒಂದೇನೆ. ಎಲ್ಲಿ ಹೆಣ್ಮಕ್ಳು ವರ್ಣನೆ ಬಂದರೂ ಇದಿಷ್ಟು ಬರುತ್ತೆ ಅಂತ. ಎಲ್ಲಿ ಊರುಗಳ ವರ್ಣನೆ ಬಂದರೆ ಗ್ರಾಮ ನಗರ ಕೇಡ ಕರ್ಬಡ ಒಡಂಬ ಪತ್ತನ ಅಂತ ಬರುತ್ತೆ ಅಂತ. ಹೀಗೆ ಒಡ್ಡಾಡೋದೇನೆ ವಿಶೇಷ ಅದು. ನಿನ್ನಂ ತಿಂದು ಆನು ಆವಗತಿಗೆ ಪೋಪೆಂ, ತಿಂದು ಆನು ಆವಗತಿಗೆ ಪೋಪೆಂ. ನಿನ್ನ ರೂಪನ್ ಅರಿಯಲಾರೆನ್ ಅದರಿನ್ ಅದು ನಿನ್ನ ರೂಪನ್ ಅಳಿಯಲಾರೆನ್, ನಿನ್ನ ರೂಪನನ್ನು ಹಾಳು ಮಾಡೋಕ್ಕೆ ಇಷ್ಟಪಡಲ್ಲ. ಅದರಿನ್ ಅಂಜದೆ ಹೋಗು, ಹೆದರ್ಕೊಳ್ಳಿ, ಹೋಗಮ್ಮ ನಿನ್ನ ಮುಂದಕ್ಕೆ ಎಂದು ಪೋಗಲ್ ವೇಳ್ದೊಡೆ ಅಂತ ಮಾಡ್ಕೊಂಡ್ಬಿಡಿ. ಅದು ಕೊಡೋಕ್ಕಾಗ್ತಾಯಿಲ್ಲ, ಅದಕ್ಕೆ ಟೈಪಾಗಿ ಹಾಗಾಗಿದೆ. ಬರ್ಪಳ್ ಮುಂದೆ ಬರ್ತಾಳೆ. ಅನ್ನೆಗಂ ತಳಾರನಂ ಕಂಡು, ಇವನಿಗೂ ಅದನ್ನೇ ಹೇಳ್ತಾರೆ. ಇನ್ನು ಎನ್ನಂ ನೀ ಮೆಚ್ಚುಗೈ ಎಂದು ನುಡಿದೊಳೆ, ಇಷ್ಟ ಬಂದಾಗ ಮಾಡ್ಕೊಳ್ಳೆ ನನ್ನನ್ನು ಅಂತ. ಆತ ನಿಂತೆಂದಂ ನೀಂ ಪೊಲ್ಲ ಮಾನಸಿಯೇ ಎಂದು ಮನೆದೊಳೆ ಬಗೆದಂ, ನೀ ಕೆಟ್ಟೋಳಂತ ಮನಸ್ಸಲ್ಲಿ ಅಂದ್ಕೊಂಬಿಟ್ಟಿದೆ. ನಿನ್ನಂತೆ ಒಳ್ಳಿದಾರ ಯಾರುಮ್ಮಿಲ್ಲ. ಪದವಿ ಭಾಗ ನಾನು ಮಾಡಿದ್ದನ್ನು ಅಲ್ಲಿ ಮಾಡ್ಕೊಂಡು ಬಿಡಬೇಕು. ನಿಮಗೆ ಕಷ್ಟ ಆದರೆ ನನಗೆ ಸುಲಭ, ಅದಕ್ಕೆ ನಾನು ಅಲ್ಲಲ್ಲಿ ನಿಲ್ಲಿಸ್ಬಿಟ್ಟು ಹೊಟ್ಟೋಗ್ಬಿಡ್ತಾಯಿದ್ದೀನಿ. ನಿನ್ನಂತೆ ಒಳ್ಳಿದರ್ ಯಾರುಮ್ಮಿಲ್ಲ. ನುಡಿದ ನನ್ನಿಯಂ ತಪ್ಪದೆ ಬಂದೆ ಸತ್ಯವಾದಿಯೇ. ಮಾತಕ್ಕೆ ತಕ್ಕಂತೆ ಬಂದಿಯಲ್ಲಮ್ಮ ಸತ್ಯವಾದಿ. ಹೋಗಬ್ಬ, ಇಲ್ಲಿ ಹೆಣ್ಮಗಳಿಗೆ ಹೋಗಪ್ಪ ಅಂತ ಹೇಳ್ದಾಗೆ, ಅಲ್ಲ ಅಮ್ಮ ಬಂತಲ್ಲ ಆ ಥರ.
ಎಂದು ಪೋಗಲ್ ಪೆಳ್ದೊಡೆ ಪೋಗಲ್ ವೇಳ್ದೊಡೆ ಆಗಿದೆ. ಪೋಗಲ್ ಪೆಳ್ದೊಡೆ ಬರ್ಪಳ್ ಮುಂದೆ ಬರ್ತಾಳೆ. ಅನ್ನೆಗಂ ಕಳ್ಳನಂ ಕಂಡು ತನ್ನ ತೊಟ್ಟ ಆಭರಣಮನ್ನೆಲ್ಲಮಂ ಕಳೆದು ಒಪ್ಪಿಸಿ ಆತನ್ ಇಂತೆಂದನ್. ಕಳೆದು ಒಪ್ಪಿಸಿ ಆತನ ಇಂತೆಂದನ್. ಒಪ್ಪಿಸಿ ತೊಡೆ ಅಂತ ಮಾಡ್ಕೋಬೇಕು ನಾವು. ತನ್ನ ಒಡವೆ ಎಲ್ಲ ಬಿಚ್ಕೊಡಕ್ಕೆ ಹೋದ್ಲು. ಆಗ ಆತನ ಇಂತೆಂದನ್, ಏನೆನಗೊಂದೇ ಭವಮೇ, ಏನೋ ಇದು ಒಂದೇ ಜನ್ಮ ಏನಮ್ಮ ನಂದು, ನಿನ್ನ ಕೈಯದಂ ಕೊಂಡು ಏನು ಆನು ಆ ಚಂದ್ರಾರ್ಕ ತಾರಾಂಬರಂ ಬರದಪ್ಪೆನೇ. ನಿನ್ನ ಕೈಯಲ್ಲಿರುವ ಒಡವೆಯನ್ನು ತಗೊಂಡು ನಾನೇನಾರುವೆ ಆ ಚಂದ್ರ ತಾರಾರ್ಕ, ಆ ಚಂದ್ರ ತಾರಾರ್ಕ ಅಂದರೆ ಚಂದ್ರ ತಾರೆಯರು ಇರುವವರೆಗೆ, ಸೂರ್ಯ ಚಂದ್ರರು ಇರುವವರೆಗೆ ಅಂತ ಹೇಳ್ತಾರಲ್ಲ, ಆ ಥರ ಚಂದ್ರ ತಾರೆಯರು ಇರುವವರೆಗೆ ಬರದಪ್ಪೆನೆ ಬದುಕಿರ್ತೀನೇನಮ್ಮ ನಾನು. ಎಣಿಗೊಂಡ ಎಣಿಕೊಂಡ ಎಣಿಸ್ಕೊಂಡು ಲೆಕ್ಕ ಹಾಕಿದೆಯಲ್ಲ, ಕಸವರಂ ತವನಿಧಿಯಂತೆ ತವದಿರ್ದ. ಅಲ್ಲಿ ನೀನು ಕೊಡುವ ಅಲ್ಲಿ ಒಡವೆಗಳು ಎಣಿಸ್ಕೊಂಡು ಕೊಡ್ತಿದೆಯಲ್ಲ ಒಡವೆಗಳು, ಕಸವರ ಚಿನ್ನ, ತವನಿಧಿಯಂತೆ ತವದೇ ಇರದಪ್ಪದೆ. ತವ ಅಂದರೆ ಕ್ಷಯಿಸು ಅಂತ ಎರಡನೇ ತವಕ್ಕರ್ಥ. ಮೊದಲನೇ ತವನಿಧಿ ಅನ್ನೋದು ಒಂದೇ ಪದ, ಅದು ತವನಿಧಿ ಅಂತಂದರೆ ವಿಶೇಷವಾದ ನಿಧಿ ಅಂತ ಮಾಡಬೇಕು. ವಾಸ್ತವವಾಗಿ ಸಕ್ಕರೆ ಹೇಳ್ತಾರಂತೆ ಆ ಪದನ. ತವನಿಧಿ ಅಂತ ಒಂದು ಸಕ್ಕರೆ ಅಂತೆ, ಕಲ್ಸಕ್ಕರೆ ಥರ ಇರಬೇಕು. ಹಿಂದೆ ಸಕ್ಕರೆ ಇರಲಿಲ್ಲ, ಹಿಂದೆ ಕಬ್ಬು ಬೆಲ್ಲ ಅದೆಲ್ಲ ಆಮೇಲೆ ಕಂಡುಹಿಡ್ದಿದ್ದು. ಅದರಿಂದ ತವದಿರ್ದಪ್ಪದೆ ಇದೇನು ಸೌದು ಹೋಗಲ್ವಾ. ನಿನ್ನ ಕೈಯಿಂದಂ ಕೊಳ್ಳೆ ಪೋಗಬ್ಬ ಎಂದು ಪೋಗಲ್ ವೇಳ್ದನ್ ಪೋಗಲ್ ಪೇಳ್ದನ್ ಪೋಗಲ್ ವೇಳ್ದನ್ ಹೋಗಲು ಹೇಳಿದನು. ಅಂತ ಮೂವರು ಮದೆವಳಂ ಪೋಗಲ್ ವೇಳ್ದು ಅವಳನ್ನು ಕಳಿಸಿ ಮದುಮಗಳನ್ನು ಪೂಜಿಸಿ ಕಳಿಪಿದೊಡೆ. ಪೂಜಿಸಿ ಅಂದರೆ ಕೈ ಮುಗಿದ್ರು ಅಂತ. ಇಲ್ಲಿ ನಡ್ರಸ್ತೆಯಲ್ಲಿ ಪೂಜೆ ಮಾಡೋಕ್ಕಾಗತ್ತಿ. ಅವಳನ್ನ ಅರ್ಶಿನ ಕುಂಕುಮ ಹೂವೆಲ್ಲ ಹಾಕಿ ಗೌರವ ಭಾವನೆಯಿಂದ ಕಳಿಪಿದೊಡೆ. ಆಕೆಯು ತನ್ನ ಮನೆಗೆ ಹೋದಳ್ ಅಷ್ಟೇ. ಆಮೇಲೆ ಏನಾಯಿತು, ಅವರಮ್ಮ ಬಂದೇನು ಕೇಳಿದ್ಲು, ಅವರಪ್ಪ ಬಂದೇನು ಕೇಳ್ದ, ಅವ್ರ ಅಣ್ಣ ಹಿಡ್ಕೊಂಡು ಹೊಡೆದ್ನ, ಅದೆಲ್ಲ ಮುಖ್ಯ ಅಲ್ಲ. ಮುಗೀತು ಆ ಕತೆ, ಅಲ್ಲಿಗೆ ಮುಗೀತು. ಇವಳು ಉದ್ದೇಶ ಈಡೇರಬೇಕು. ಯಾರ್ದು ಕತೆ ಹೇಳ್ತಿದ್ದಾಳಲ್ಲ ಅವಳದು. ಇಂಥವರೊಳಗೆ ಒಳ್ಳಿದರಾರಣ್ಣಂಗಳಿರ ಪೇಳಿ ಕೇಳ್ತಾಳೆ. 4 ಜನ ಬೆಕ್ಕಸ್ ಬೆರಗ ಬೆಬ್ಬೆಬ್ಬೆ ಅಂತ ಕೂತಿದ್ರು. ಇಷ್ಟೊತ್ತು ನಾವು ಕೂತಿದ್ವಲ್ಲ ಅದೇ ಥರ. ಇವು ಇಷ್ಟು ಜನದಲ್ರಿ 4 ಜನರಲ್ಲಿ 4 ಜನ ಇರಲಿ, ದಂಡತನು ಸೇರಿಸ್ಕೊಳ್ಳಿ. ಒಳ್ಳಿದರಾರು ಅಣ್ಣಗಳಿರ ಪೇಳಿಂ ಎಂದು ಸುಮತಿ ಎಂಬ ಕನ್ಯೆ ಬೆಸಗೊಂಡಾಗಳ್. ಇವು 4 ಜನದಲ್ಲಿ ಒಳ್ಳೆಯವರು ಯಾರು ಹೇಳಿಪ್ಪ? ಆ ಸುಭಟರೊರ್ವನ್, ಆ 4 ಜನ ಸೈನಿಕರ ಒಬ್ಬ. ಯಾರವನು ಅಂದರೆ ಕುರಿಯಂ ಕೊಂದವಂ. ಅವ್ರಿಗೆ ಯಾರಿಗೂ ಹೆಸರಿಲ್ಲ, ಕುಲ ಇಲ್ಲ, ಏನಿಲ್ಲ. ಏನೋ ಒಂದು ಹೇಳಬೇಕಲ್ಲ, ಯಾರೋ ಒಂದು ಗುರ್ತಾಗಬೇಕಲ್ಲ. ಕುರಿಯಂ ಕೊಂದವಂ ಬೊಮ್ಮ ರಾಕ್ಷಸನ್ ಆಕೆಯಂ ತಿನ್ನದೆ ಕಳಿಪಿದೊಡೆ ಆತನ ಒಳ್ಳಿದಂ. ಇವನು ಎಲ್ಲ ಹೊಟ್ಟೆ ಬಾಕ, ಇವನು ಕುರಿ ತಿಂದೋನಲ್ವಾ. ಅದರಿಂದ ಬ್ರಹ್ಮರಾಕ್ಷಸ ಅವನನ್ನು ಕಳಿಸಿದ್ನಲ್ಲ ತಿಂದೆಲೆ, ಅವನೇ ಒಳ್ಳೆಯವನು ಎಂದಂ. ಕಿಚ್ಚಂ ತರಲ್ ಪೋದಾತ ನಿಂತೆಂದಂ. ಬೆಂಕಿ ತರಕ್ಕೆ ಹೋಗಿದ್ನಲ್ಲ ಅವನಂದ. ಮದೆವಳಂ ಸೋದರ ಮೈದುನನ್ ಅತ್ಯಂತ ರೂಪ ಲಾವಣ್ಯ ಕಾಂತಿ ಹಾವ ಭಾವ ವಿಲಾಸ ವಿಭ್ರಮಗಳನ್ನೊಡೆಯಳಂ. ಮತ್ತೆ ಬಂದಿದ್ದ ನೋಡಿ, ಸ್ವಲ್ಪ ಹೊತ್ತಿಂದ ಬಂದಿದೆ, ಮತ್ತೆ ಬಂದೆ. ಅಂಥವಳನ್ನು ಸೋದರ ಮಾವನ ಮಗಳಂ ತನ್ನಲ್ಲಿಗೆ ಬಂದವಳನ್ನು ಒಂದೋಳು. ಅದು ಹಳಗನ್ನಡ ಪ್ರಯೋಗ, ಪೂರ್ವದ ಹಳಗನ್ನಡ ಪ್ರಯೋಗ. ಏಕಾಂತಂ ಸಮನಿಸಿದೊಡೆ. ಏಕಾಂತ ಇದ್ದರೂ ಕೂಡ ಸಮನಿಸು ಅಂದರೆ ಉಂಟಾಗು. ಆಕೆಗೆ ಅಳಿಪದೆ, ಅಳಿಪು ಅಂದರೆ ಆಸೆ ಪಡು, ಅವಳನ್ನು ಆಸೆ ಪಡದೆ ಬಯಸದೆ ಪೋಗಲ್ ವೇಳ್ದ ದನದತ್ತನೊಳ್ಳಿದನ್ ಎಂದನು. ಯಾರು ಏನು ಹೇಳಿದ್ರು ಅಂತ ನೆನ್ಪಿಟ್ಕೋಬೇಕು, ಗೆರೆ ಹೇಳ್ಕೋಬೇಕು. ಮೊದಲು ಕುರಿನ ಕೊದ್ದು ತಿಂದವನೇನಂದ, ಬ್ರಹ್ಮರಾಕ್ಷಸನ್ನ ಒಳ್ಳೆಯವನಂದ. ಆಮೇಲೆ ಇನ್ನು ಬೆಂಕಿ ತರಕ್ಕೆ ಹೋದನೇನಂದ, ದನದತ್ತ ಒಳ್ಳೆಯವನು ಅಂದ. ಪುಳ್ಳಿಯಂ ತರಲ್ ಪೋದಾತಂ, ಸೌದೆ ತರಕ್ಕೆ ಹೋಗಿದ್ನಲ್ಲ ಅವನು ಸಾಸಿರ ದೀನಾರದ ಪುಟ್ಟಡಿಗೆಯಂ ಕಳೆದ ಆತನು. ಇವ್ ಕವಿ ಹೇಳ್ಬಿಡ್ತಾನೆ, ನಾವು ಪಸಲ್ ಬಿಡಲ್ಲ, ನಾವಲ್ಲೇನು ಕ್ವಿಸ್ಸಲ್ಲಿ ಕೂತಿಲ್ಲ, ನಾವು ಕತೆ ಅದು ಅಷ್ಟೇ. ಅದರಿಂದ ಸಾಸಿರ ದೀನಾರದ ಪಟ್ಟಣವನ್ನು ಕದ್ದವನು ಇವನೇ. ಯಾರು? ಪುಳ್ಳಿಯಂ ತರಲ್ ಪುಳ್ಳೆ ಸೌದೆ ತರಕ್ಕೆ ಹೋದನು. ಸಾಸಿರ ದೀನಾರದ ಪೊಟ್ಟಳಿಗೆಯಂ ಕಳೆದಾತನ್ ಇಂತೆಂದಂ. ಮದೆವಳ್ ತೊಟ್ಟ ಆಭರಣಮೆಲ್ಲಮಂ ಕೊಳ್ಳದೆ ಕಳಿಪಿದ ಕಳ್ಳನೊಳ್ಳಿದನ್ ಎಂದೊಡೆ. ಅದಕ್ಕೆ ಸರಿಯಾಗಿದೆ. ಇವನು ಕಳ್ಳ, ಯಾರನ್ನು ಮೆಚ್ಕೊಂಡ? ಕಳ್ಳನ ಮೆಚ್ಕೊಂಡ. ಈ ಥರ ನಾವು ಅಲ್ಲೊಂದು ಈಕ್ವೇಷನ್ ಕೊಡಬಹುದು ಎಂದೊಡೆ. ಆತನ್ ಕಳ್ಳನಪ್ಪುದನರಿದು.
ಕಳ್ಳನ ಮನಸ್ಸು ಸುಳ್ಳುಳ್ಗೆ ಅಂತ ಬೇಕಷ್ಟು ಗಾದೆಗಳಿವೆ. ಇವಳು ಗೊತ್ತಾಗೋಯ್ತು ಇವನೇ ಕಳ್ಳ ಅಂತ. ಕಿರಿದು ಬೇಗ ಮಿರಿದು ಸ್ವಲ್ಪ ಹೊತ್ತು ಕೂತಿದ್ಲು ಅನುಮಾನ ಬರದೇ ಇರಲಿ ಅಂತ. ಆ ನುಡಿಗಳೆಲ್ಲ ಮರೆಯಿಸಿ ಅವ್ರು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಎಚ್ಚೆತ್ಕೊಂಡ್ಬಿಟ್ರೆ ಮುಂದಕ್ಕೆ. ಆದ್ದರಿಂದ ಅದನ್ನೆಲ್ಲ ಮರೆಸ್ಬಿಟ್ಲು. ಇವ್ ಮಲ್ಕೊಳ್ರೆ, ನಿದ್ದೆ ಬಂದಿದೆ, ನಾನು ಏನೋ ಮಾತಾಡ್ತಾ ಕೂತಿದ್ದೀನಿ ಅಂತ ನೀವು ಕೂತಿದ್ದೀರಲ್ಲ, ನಿಮಗೇನು ಬುದ್ಧಿಗಿದ್ದಿ ಇದೆಯಲ್ಲ, ಮಲ್ಕೊಳ್ಳಿ ಅಂತ ಮಾತನ್ನು ಮರೆಸ್ಬಿಟ್ಲು. ಮರೆಯಿಸಿ, ಈಗ ನಾನು ಹೇಳೋದನ್ನೆಲ್ಲ ಬರಿಬಾರ್ದು, ತಿಳ್ಕೊಳ್ಳೋಕ್ಕಷ್ಟೇ ಇದು. ಎಲ್ಲರೂ ಮರಲುಂದಿಸಿದ ಬಳಿಕ ಮರಲುಂದಿಸು ಮಲಗಿಸು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಕ್ಲಾಸ್ನಲ್ಲಿ ಸಿಕ್ಕಾಪಟ್ಟೆ ತಮಾಷೆ ಮಾಡ್ತಾಯಿದ್ದೆ. ಮರಲುಂದಿಸಿದ ಬಳಿಕಂ, ಎಲ್ಲರನ್ನು ಮಲಗಿಸಿದ ಮೇಲೆ ಆ ಕಳ್ಳನನ್ನು ಎಚ್ಚರಿಸಿ, ಅಷ್ಟು ಕ್ರಿಯಾಪದ. ಎಳ್ಚಿ, ಕುಳಿತುಕೋ ಅನ್ನೋದಕ್ಕೆ ನಾವು ಕೂತ್ಕೋ ಮಾಡಿಬಿಡ್ತೀವಿ ನೋಡಿ. ಅಲ್ಲೆಲ್ಲ ದಕ್ಷಿಣ ಕನ್ನಡಕ್ಕೆ ಹೋದರೆ ಕುಕ್ಕೋ ಅಂತಾರೆ, ಅದನ್ನು ಹೇಳೋಕ್ಕೆ ಸೋಮಾರಿತನ. ಕಳ್ಳನನ್ನು ಎಳ್ಚಿ ಏಕಾಂತದೊಳು ಇಂತೆಂದು ನುಡಿಗುಂ. ಯಾರಿಗೂ ಗೊತ್ತಾಗ್ದಾಗ ಏಕಾಂತದಲ್ಲಿ ಹೇಳ್ತಾಳೆ, ನಿನಗೆ ಆನು ಆಟಿಸಿದೆ. ಆಟಿಸು ಅಂದರೆ ಬಯಸ್ಸು, ನಿನ್ನನ್ನು ನಾನು ಇಷ್ಟಪಟ್ಟಿದ್ದೀನಿ. ಆಟಿಸಿದೆ ನಿಲ್ಲಿಸಿದ್ರೆ ಎನಗೆ ನೆರೆಯೇ ಆಗಬೇಕು. ಅದು ನೆರೆಯ ಹಾಗೇನೇ ಇಟ್ಕೊಳ್ಳಿ ಚೆನ್ನಾಗಿ. ತುಡುಗೆಯಂ ಮಾಡಿಸಲ್ ಭಾಗಸ ಮುಳ್ಳೊಡೆ. ಭಾಗಸ ಅಂದರೆ ಹಣ ಅಂತ ಒಂದು ಅರ್ಥ ಇದೆ ಅಂತೆ. ಭಾಗಸ ಅಂದರೆ ಹಣ, ಐಶ್ವರ್ಯ ಅಂತ. ನನಗೆ ಒಡವೆ ಮಾಡಿಸೋದಕ್ಕೆ ಸಾಕಷ್ಟು ಹಣ ಇದ್ದರೆ ನಿನಗೆ ಆ ಪೆಂಡತಿಯನಾಗಿ ನಿನ್ನೋಡ ಬರ್ಪೆನ್ ನಿನಗೆ ನಾನು ಹೆಂಡತಿಯಾಗಿ ನಿನ್ನ ಜೊತೆಯಲ್ಲಿ ಬರ್ತೀನಿ ಎಂದು ಅವನನ್ನು ಬರ್ಪೆನ್ ನಿಲ್ಲಿಸಿದ್ದೀನಿ ಎಂದು ಅವನನ್ನು ಉಕ್ಕೆವ ಮೋಸ ಮನಂಗೊಳೆ ಅವನನ್ನು ನಂಬೆ ನುಡಿದೊಡೆ ನಂಬಿಕೆ ಬರಹ ಮಾಡಲು ಆತನು ಮೆಯ್ಯದೆ ಮೈ ಮರೆತುಬಿಟ್ಟ. ಒಂದು ಕ್ಷಣ ಮೈ ಮರೆತ. ದೀನಾರದ ಸಹಸ್ರದ ಪೊಟ್ಟಳಿಗೆಯನ್ನು ತೆಗೆದು ಕೊಟ್ಟು, ಇದೇ ಕಡಿಮೆ ಅನ್ಸು ದುಡ್ಡು ಅಂತ ತೆಗೆದಾಗ ಕೊಟ್ಟ. ಅದೇ ಸುಮಿತ್ರಾನ ಶೆಟ್ಟಿ ಎಸ್ತಿದ್ನೆಲ್ಲ ಮಾಡಿಮೇಲಿಂದ ಅದನ್ನು ಕೊಟ್ಟು ಇದರೊಳಗೆ ಕೊಟ್ಟು ಅಲ್ಲಿಗೆ ನಿಲ್ಲಿಸಿದ್ರೆ ಬರಬೇಕು. ಇದರೊಳಗೆ ನಿನಗೆ ತುಡುಗೆಯಂ ಮಾಡಿಸುವೆ. ಇಲ್ಲಿ ನಾನು ನಿನ್ನ ಒಡವೆ ಮಾಡಿಸ್ತೀನಿ. ಬಾ ಪೋಪಂ ಇರುವರು, ಬಾ ಹೋಗೋಣ ಇಬ್ಬರುವೆ ಎಂದೊಡೆ ಅಂತೆಗೆ ಇವೆನ್ನಿ ಎಂದು ಕೊಡು ದುಡ್ಡನ್ನು. ಆಯಿತು ಬರ್ತೀನಿ ಅಂತಂದ್ಬಿಟ್ಟು ಪೊನ್ನ ಪೊಟ್ಟಳಿಗೆ ತಂದೆಯ ಮರಲುಂದಿದಲ್ಲಿಗೆ ಹೋಗಿ, ತಂದೆಯು ನಿದ್ದೆ ಮಾಡುತ್ತಿದ್ದಲ್ಲಿಗೆ ಅಲ್ಲಿ ವಿಭಕ್ತಿ ಪ್ರತ್ಯಯ ಏನು ಬರಬೇಕು, ಅದ್ಯಾವುದೂ ಅಷ್ಟು ಮುಖ್ಯ ಆಗೋದೇ ಇಲ್ಲ. ಕತೆ ಹೇಳೋದು ಮಾತ್ರ ಮುಖ್ಯ, ಕತೆ ಕೊಡೋ ಸಂದೇಶ ಮಾತ್ರ ಮುಖ್ಯ. ತಂದೆ ಮಲಗಿದ ಜಾಗಕ್ಕೆ ಹೋಗಿ ಬರುಂಟಿ ಎಳ್ಚಿ, ಟಿಪ್ಪಣಿಲಿ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಬೆರಳಿಂದ ತಿವುದೆಪ್ಸಿ ಅಂತ ಅಲ್ಲಿ ನಾನು ಪಾಠ ಮಾಡುವಾಗ ನೋಡಿದ್ದೆ. ಅಯ್ಯೋ, ತಂದೆನ ಎಬ್ಬಿಸ್ಬೇಕಾದ್ರೆ ಪೂರ್ತಿ ಮೈ ಮುಟ್ಟೆ ಎಬ್ಬಿಸ್ಬೋದಲ್ವ, ತೊಗೊಂಡ ಕೈಯಿಂದ ಪೂರ್ತಿ ಮುಟ್ಟೆ ಎಬ್ಬಿಸ್ಬೋದಲ್ವ, ತಲೆ ಸೌರೆ ಎಬ್ಬಿಸ್ಬೋದಲ್ವ, ಕೂಗೆ ಎಬ್ಬಿಸ್ಬೋದಲ್ವ, ಬೆರಳಿನ ತಿವಿತಾರ ಅಂತ ಅಲ್ಲಿ. ಹಾಗೆ ಬರುಂಟಿ ಎಳ್ಚಿ ಬೆರಳಿಂದ ತಿವಿದು ಎಬ್ಬಿಸಿ, ಹಾಗಂತ ನಾನು ಪಾಠ ಮಾಡಿದ ಟೆಕ್ಸ್ಟಲ್ಲಿ ಅರ್ಥ ಆಯಿತು. ಪೊಟ್ಟಳಿಗೆಯಂ ತಂದೆಗೆ ಕೊಟ್ಲು ತಗೊಳ್ಳಿ ಸಾಸರಿ ದಿನಾರದ ಪೊಟ್ಟಣ ಕೊಟ್ಟೊಡೆ. ಕೊಟ್ಟಾಗ ಆತನಂ ಕಳ್ಳನುಮಂ ಆತನುಮ್ ಆಗಬೇಕು, ಇಲ್ಲ ಆತನಂ ಅಂದರೆ ಅವನನ್ನು ಕರ್ಕೊಂಡೋದು. ಅವನನ್ನು ಕರ್ಕೊಂಡೋದು ಅಂತೇಳಿ. ಕಳ್ಳನುಮಂ ದೀನಾರದ ಸಹಸ್ರದ ಪೊಟ್ಟಳಿಗೆಯುಮಂ, ತಂದೆನೂ ಆ ಕಳ್ಳನೂ ಆ ದುಡ್ಡಿನ ಗಂಟನ್ನು ಕೊಂಡು ಹೋಗಿ ಅರಸನಿಗೆ ಒಪ್ಪಿಸಿದನು. ತಂದೆನೇ ಒಪ್ಪಿಸಿದನು, ಕೊಟ್ಟ. ಇಷ್ಟು ಕತೆ, ಸುಮತಿ ಹೇಳಿದ ಕತೆ. ಇಲ್ಲ ಅನೇಕ ಪ್ರಶ್ನೆಗಳು ಬರ್ತವೆ. ದನದ ದತ್ತ ಯಾರು, ಅವನು ಸುಮತಿಗೆ ಸುಧಾಮೆಯ ಕಥೆಯಲ್ಲಿ ಬರೋದು. ಸುಮಿತ್ರ ಯಾರು, ಇನ್ನೊಬ್ಬ ಶೆಟ್ಟಿ ಬರ್ತಾನಲ್ಲ. ಆಮೇಲೆ ಈ ಥರ ಸಣ್ಣ ಸಣ್ಣ ಪ್ರಶ್ನೆಗಳಿವೆ. ಬೇಕಾದ್ರೆ ಸಾಧ್ಯವಾದ್ರೆ ನೋಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ಒಡ್ಡಾರಾಧನೆ ಕನ್ನಡದಲ್ಲಿ ಮೊದಲ ಗದ್ಯ ಕೃತಿ. ಶಿವಕೋಟ್ಯಾಚಾರ್ಯ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿಯ ಕೋಗಳಿಯವನು, ಜೈನ ಕವಿ. ಒಡ್ಡಾರಾಧನೆಯ ಮೂಲ ಹರಿಶಣ್ಣನ ಬೃಹತ್ ಕಥಾಕೋಶ. ಒಡ್ಡಾರಾಧನೆ ಎಂದರೆ ವೃದ್ಧರ ಆರಾಧನೆ. ಲೌಕಿಕ ಆಕರ್ಷಣೆಗಳನ್ನು ಮೀರಿದ ತಪಸ್ವಿಗಳೇ ವೃದ್ಧರು. ಇಂತಹ ವೃದ್ಧರ ತಪಸ್ಸಿಗೆ ಅಡ್ಡಿಯಾಗುವ ತೊಂದರೆಗಳೇ ಉಪಸರ್ಗಗಳು. ಉಪಸರ್ಗಗಳು ಅಂದರೆ ತೊಂದರೆಗಳು ಅಂತ ಸಹಿಸಿ, ಸುಮ್ಮನೆ ಸಾಮಾನ್ಯವಾದ ತೊಂದರೆ ಅಲ್ಲ. ಅದರಿಂದ ಹಸಿವು, ನೀರಡಿಕೆ, ಬೆಂಕಿ, ಚಳಿ, ಮಳೆ, ಗಾಳಿ ಅದನ್ನೆಲ್ಲ ಸಹಿಸಬೇಕು ಅವರು.
ಮೋಕ್ಷದ ಆಕಾಂಕ್ಷೆಯಿಂದ ಕೈಗೊಳ್ಳುವ ತಪಸ್ವಿಗಳ ಉಪಾಸನೆಯೇ ಆರಾಧನೆ. ಈ ಬಗೆಯ ಆರಾಧನೆಗಳನ್ನು ವಿವರಿಸುವಾಗ ದೃಷ್ಟಾಂತಗಳಾಗಿ, ಉದಾಹರಣೆಗಳಾಗಿ ಕಥೆಗಳು ರಚನೆಯಾದವು. ಈ ಕಥಾಕೋಶವೇ ಒಡ್ಡಾರಾಧನೆ. ಇಂದಿಗೂ ಇದೊಂದು ಮಾದರಿಯ ಗದ್ಯ ಕೃತಿ. ಅದಕ್ಕೆ ಯಾಕೆಷ್ಟು ಸೊಗಸು ಅಂತ ನಾನು ಹೇಳಿದ್ನಲ್ಲ. ಕಥನ ತಂತ್ರ, ವಿಶಿಷ್ಟ ಭಾಷಾ ಬಳಕೆ, ಸಜೀವ ಪಾತ್ರಚಿತ್ರಣಗಳಿಂದ ಒಡ್ಡಾರಾಧನೆ ವಿಶಿಷ್ಟ ಕೃತಿಯಾಗಿದೆ. ಪ್ರಸ್ತುತ ಕಥಾಭಾಗವು ಒಡ್ಡಾರಾಧನೆಯ ಸುಕುಮಾರ ಸ್ವಾಮಿಯ ಕಥೆಯ ಉಪಕಥೆ. ವೈನೈಕನೆಂಬ ವ್ಯಾಪಾರಿ ಗ್ರಾಹಕರಿಗೆ ಹೇಳಿದ ಕಥೆ. ಸುಮತಿ ಹೇಳಿದ ಕಥೆ ಅಲ್ಲ, ಅದನ್ನು ಇನ್ಯಾರಿಗೋ ಹೇಳ್ತಾ ಇದ್ದಾರೆ. ಕಥೆ ಒಳಗೊಂದು ಕಥೆ. ಸುಮತಿ ಎಂಬ ಜಾಣೆ ತನ್ನ ತಂದೆಯನ್ನು ಸಂಕಷ್ಟದಿಂದ ಪಾರು ಮಾಡುವ ಸಂಗತಿ ಕಥೆಯಲ್ಲಿದೆ. ಸುಮತಿಯ ಬುದ್ಧಿಕುಶಲತೆ, ಸುಧಾಮೆಯ ಸತ್ಯಸಂಧತೆ ಇಂದಿಗೂ ಪ್ರಸ್ತುತವಾಗಿದೆ. ಇಬ್ಬರು ಹೆಣ್ಣು ಮಕ್ಕಳ ಆತ್ಮವಿಶ್ವಾಸ ಇಲ್ಲಿ ಅನಾವರಣಗೊಂಡಿದೆ ಅಂತ ಪೊಳಲ್ ಪಟ್ಟಣ ಶ್ರೇಷ್ಠಿ ಶೆಟ್ಟಿ ಕಸವರ ಚಿನ್ನ ಸರ್ಪದಷ್ಟ ಹಾವು ಕಚ್ಚು ಇಳಿಪಿದೊಡೆ ಇಳಿಸಿದಾಗ ಬಾಳಿಸುವೆ ಬದುಕಿಸುವೆ ದಾಷ್ಟಿಕ ಕಚ್ಚಲ್ಪಟ್ಟವನಿಗೆ ಜಾವ ಮೀರಿ ಕಾವಲಾಗಿಯೇರಿ ಎಲ್ಲ ಸರಿಯಾಗಿ ಹೇಳಿದ್ದೀನಿ ಅಂತ ನೋಡ್ಕೋತಾರೆ. ಏನಷ್ಟೇ ಎಲ್ಲ ಗೊತ್ತಿದೆ. ಹಾಗಾದರೆ ನಾವು ಈ ಒಂದು ಸಲ ನೋಡ್ಕೊಂಬಿಡಿ. ಮೈ ಮರೆತು ನಿದ್ದೆ ಮಾಡುವಂತಿದೆ ಮರಳುಂದು ಅನ್ನೋಕ್ಕೆ. ಪ್ರಶ್ನೆಗಳನ್ನು ನೋಡಿ ಹೀಗೆ ಕೇಳ್ತಾರೆ. ಮಂತ್ರವಾದಿಯು ಸುಮಿತ್ರ ಶೆಟ್ಟಿಗೆ ಏನೆಂದು ಹೇಳಿದನು? ರಾತ್ರಿ ಕಾವಲಿಸು, ನಾಳೆ ಬೆಳಗ್ಗೆ ಬಂದು ಬದುಕಿಸ್ತೀನಿ ಅಂತ ಹೇಳ್ದ. ಶೆಟ್ಟಿಯು ರಾಜನಿಗೆ ಏನೆಂದು ದೂರಿದನು? ರಾಜ ಹೇಳ್ತಾನಲ್ಲ, ನೀನು ಕೊಡ್ತೀನಿ ಶಿಕ್ಷೆ ಅಂತ, ನಂಗೆ ಹಿಡಿಯೋಕ್ಕಾಗಲಿಲ್ಲ ಅಂತ ಹೇಳ್ದ ಅಂತ. ತಳಾರನ ಚಿಂತೆಗೆ ಕಾರಣವೇನು? ಅದೇ ಕಳ್ಳನ ಹಿಡಿಯೋಕ್ಕಾಗಲಿಲ್ಲ ಅನ್ನೋದೇ ಚಿಂತೆ. ಸುಮತಿಯು ಆತಂಕಗೊಂಡ ತಂದೆಗೆ ಏನೆಂದು ಹೇಳಿದಳು? ನಾನು ಹುಡುಕಿ ಕೊಡ್ತೀನಿ, ನೀವು ನಿಶ್ಚಿಂತೆಯಿಂದಿರಿ ಅಂತ ಹೇಳಿದ್ದು. ಸುಧಾಮಿಗೆ ಬಂದ ಕಷ್ಟ ಯಾವುದು? ಮೊಸಳೆ ಹಿಡಿದಿದ್ದೇ ಕಷ್ಟ. ಸುಧಾಮಿಯು ಬ್ರಹ್ಮರಾಕ್ಷಸನಿಗೆ ಏನೆಂದು ಹೇಳಿದಳು? ನಂದೊಂದು ಕೆಲಸ ಇದೆ, ಮನೆ ವಾರ್ತೆ, ಅದು ಮುಗಿಸ್ಬರ್ತೀನಿ ಅಂತಂದು. 4 ಭಟರು ಕುರಿಯನ್ನು ಸುಟ್ಟು ತಿಂದ ಪ್ರಸಂಗವನ್ನು ವಿವರಿಸಿ. ಮೊದಲನೇ ಪ್ಯಾಕ್ ಹೋಗ್ಬಿಟ್ರು. ಅವ್ರು ಯಾರ್ಯಾರು ಏನೇನು ತಂದರು, ಒಬ್ಬ ಪುಳ್ಳೆ ತಂದ, ಒಬ್ಬ ಬೆಂಕಿ ತಂದ, ಈ ಥರ ಅದನ್ನು ಬರೀಬೇಕು. ಸುಮತಿಯು ಕಳ್ಳನನ್ನು ಪತ್ತೆ ಮಾಡಲು ಹೇಳಿದ ಕಥೆಯ ಸ್ವಾರಸ್ಯವೇನು? ಈಗ ನೋಡಿ, ಜಾಸ್ತಿ ನಂಬರ್ ಕೇಳಬೇಕಾದ್ದು. ಸುಮತಿಯು ಕಳ್ಳನನ್ನು ಪತ್ತೆ ಮಾಡಲು ಹೇಳಿದ ಕತೆ ಸುಧಾಮೆಯ ಕತೆ. ಅದೇ ಮೊಸಳೆ ಹಿಡಿತು, ದನದತ್ತನ ಕೇಳ್ಕೊಂಡು ಅವನು ಹೀಗಂದ, ಆಯಿತು ಅವಳು ಮದುವೆ ದಿವಸ ಹೊರಟ್ಲು, 4 ಜನ ಭೇಟಿಯಾದರು, ಏನೇನಂದರು ಅದೆಲ್ಲ ಬರುತ್ತೆ ಇಲ್ಲಿ. ಸುಧಾಮೆಯ ಮಾತಿಗೆ ತಪ್ಪದ ಹೆಣ್ಣು ಹೇಗೆ? ಅದೇ ಈಗ ಇಷ್ಟೊತ್ತು ಹೇಳಿದ ಅದೇನೇ. 4 ಸುಭಟರ ಪ್ರಸಂಗದಲ್ಲಿ ಸುಮತಿಯ ಜಾಣ್ಮೆ ಹೇಗೆ ವ್ಯಕ್ತವಾಗಿದೆ? ಕಂಡುಹಿಡಿದ್ಬಿಟ್ಲು ಅವಳು ಕಳ್ಳನ. ಹೇಗೆ ಕಂಡುಹಿಡಿದ್ಲು? ಅದೇ ಜಾಣ್ಮೆ. ತಳಾರನಿಗೆ ಒದಗಿದ ಕಷ್ಟ ಯಾವುದು? ಅದರಿಂದ ಸುಮತಿಯು ಅವನನ್ನು ಹೇಗೆ ಪಾರು ಮಾಡಿದಳು? ಆಗಲೇ ಬಂದಿರೋ ಪ್ರಶ್ನೆ ಇದು. ಇಲ್ಲಿ ಭಾಷಾಭಾಸದಲ್ಲಿ ಕೊಡ್ತಾರೆ. ಹಳಗನ್ನಡದ ಪಕಾರಗಳು ಹೊಸಗನ್ನಡದಲ್ಲಿ ಹಕಾರವಾಗುತ್ತವೆ. ಪಾಲು ಹಾಲು, ಪಾವು ಹಾವು. ಮಂಡ್ಯದಲ್ಲಿ ಈಗಲೂ ಕೂಡ ಹಾಲು ಅನ್ನಲ್ಲ, ಆಲು. ಎಷ್ಟು ಜನ ಮಕ್ಕಳಿಗೆ ಹಾಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಅದಕ್ಕೆ ನಾವು ಮೌಲ್ಯಮಾಪನ ಕೇಂದ್ರದಲ್ಲಿ ಅಕ್ಕಿ ಅರ್ತಿದೆ, ಹಕ್ಕಿಯಿಂದ ಅನ್ನ ಮಾಡಿ ತಿನ್ನುತ್ತೇವೆ ಅಂತ ಬರೀತಾರೆ ಅಂತ ಅನುಭವಿಸ್ಕೊತಿದ್ವಿ. ನಾಟಕದಲ್ಲಿ ಪಾಠ ಮಾಡಿ 3rd BA ಹುಡುಗಿ, ನಿನ್ನ ಹೆಸರಿನಿಂದ ನಾನು ವಿಧವೆ ಅಂತ ವಾಕ್ಯ. ಅಲ್ಲಿ ನಾಟಕದ ಕೊನೆ ಡೈಲಾಗು, ನಿನ್ನ ಹೆಸರಿನಲ್ಲಿ ನಾನು ವಿಧವೆ ಅಂತ ಹೇಳಬೇಕು. ನಿನ್ನ ಹೆಸರಿನಲ್ಲಿ ನಾನು ವಿಧವೆ ಅಂತ ಹೇಳ್ತಿದ್ಲು. ಅಮ್ಮ ತಾಯಿ ನಾಟಕನ ಕೊನೆಯ ವಾಕ್ಯದಲ್ಲಿ ಕೆಡಿಸ್ಬೇಡ, ನಿನ್ನ ಹೆಸರಿನಲ್ಲಿ ನಾನು ವಿಧವೆ ಅಂತ 10 ಸಲ 15 ಸಲ ತಿದ್ದಿದ ಮೇಲೆ ಹೇಳಿದ್ಲು, ಮೇಡಮ್ ಇದುವರೆಗೆ ಫೈನಲ್ BA ತಲುಪಿದ್ದೀನಿ, ಒಬ್ಬರು ನನಗೆ ವಿಷಯ ಹೇಳೇ ಇಲ್ಲ ನನಗೆ ಅಂತಂದು. ಅದು ಬಂದಿರೋದು ಕಷ್ಟ. ಆದ್ದರಿಂದ ಎಲ್ಲ ಆಗುತ್ತೆ. ಕನ್ನಡ ಬಹಳ ಬೇಗ ಇನ್ನೊಂದು ಭಾಷೆಯ ಪ್ರಭಾವಕ್ಕೆ ಒಳಗಾಗುತ್ತೆ. ಅದಕ್ಕೆ ಸಂಸ್ಕೃತಮಯ. ಸಂಸ್ಕೃತದ ಸಾಂಸ್ಕೃತಿಕ ಪದಕೋಶದ 80% ಕನ್ನಡ ತೊಗೊಂಡ್ಬಿಟ್ಟಿದೆ. ಇಂಗ್ಲೀಷನ್ನೂ ತೊಗೊಂಡಿದೆ, ಅರಬ್ಬಿ ಭಾಷೆಗಳನ್ನು ತೊಗೊಂಡಿದೆ. ತಗೊಳ್ಳೋದು ತಪ್ಪು ಸರಿ ಏನು ಪ್ರಶ್ನೆ ಅಲ್ಲ. ತೊಗೊಂಡ ಮೇಲೆ ಅದನ್ನು ಅರಗಿಸ್ಕೊಂಡು ತನ್ನದನ್ನಾಗಿ ಮಾಡಿಕೊಳ್ಳೋ ವಾತಾಪಿ ಜೀರ್ಣೋಭವ ಅಂತ ಕಥೆ ಇದೆಯಲ್ಲ, ಏನನ್ನಾದರೂ ಅರಗಿಸ್ಕೊಳ್ಳುವ ಕೌಶಲ ಇದೆಯಲ್ಲ, ಅದು ಕನ್ನಡಕ್ಕಿದೆ. ಅದರಿಂದ ಕನ್ನಡ ಇನ್ನೂ ಬದುಕಿದೆ. ಮುಂದಕ್ಕೊಂದು ಸ್ವಲ್ಪ ಕನ್ನಡವನ್ನು ಬದುಕಿಸ್ಬೇಕು. ಕನ್ನಡದಲ್ಲೇ ಮಾತಾಡಿ, ಎಷ್ಟು ಬೇಕಾದ್ರೂ ಬೇರೆ ಪದ ಬಳಸಿ, ಎಲ್ಲ ಈಗ ಸಂಸ್ಕೃತ ನಾವು ಬಳಸಲ್ವೇ ಹಾಗೆ ಅಂತ. ಹಳಗನ್ನಡದ ಬಿಂದುಕಗಳು ಹೊಸಗನ್ನಡದಲ್ಲಿ ಅಬಿಂದುಕಗಳಾಗುತ್ತೆ. ಬಿಂದು ಅಂದರೆ 0. ಹಳಗನ್ನಡದಲ್ಲಿ ಎಲ್ಲ 0 ಬರುತ್ತೆ. ಬರುಟು ಎಲ್ಲ 0 ಇದ್ದಿದ್ದೆಲ್ಲ ಹೊರಟೋಗ್ಬಿಡುತ್ತೆ ಹೊಸಗನ್ನಡದಲ್ಲಿ ಅಂತ. ಅಮ್ಮ ಅಪ್ಪ ಅರ್ಥ ವ್ಯತ್ಯಾಸ. ಇದಿಷ್ಟನ್ನು ನಾನು ಯಾಕೆ ಹೇಳಿದೆ ಅಂದರೆ, ಇದನ್ನು ನೀವು ನೋಡಬೇಕು ಅಂತ ಅನ್ನುವ ಕಾರಣದಿಂದ ಹೇಳಿದೆ. ನಾನು ಸೂಚನೆ ಕೊಟ್ಟಿದ್ದೆ ತಾನೇ ನೋಡೋಕ್ಕೆ ಸಾಧ್ಯ. ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾದ್ದು ಕತೆ.
ಕಥೆಯಲ್ಲಿ ಏನೂ ಇಲ್ಲ ಅಂಥ ವಿಶೇಷವಾದ. ಅದರಲ್ಲೂ ನಾವು ನವ್ಯೋತ್ತರ ಕಥೆಗಳನ್ನು ನೋಡಿದವ್ರಿಗೆ ಓದ್ದವ್ರಿಗೆ ಅಯ್ಯೋ ಎಷ್ಟು ಪ್ರಾಕೃತಿಕವಾಗಿ ಕಥೆ ಹೇಳ್ತಾಯಿದ್ರು ಅಂದರೆ ಅಷ್ಟು ಪ್ರಾಚೀನ ಕಾಲದಲ್ಲೇ ಆ ಕಥೆಯನ್ನು ಹೇಳಿದ ಒಂದು ಮನಸ್ಸಿದೆಯಲ್ಲ, ಆ ಮನಸ್ಥಿತಿಯನ್ನು ನಾವು ಗಮನಿಸಬೇಕು. ಆದಷ್ಟು ವಿಮರ್ಶೆಯ ಮಾತುಗಳು ಮತ್ತು ಪ್ರಶ್ನೆಗಳು ಉತ್ತರ ಇದಿಷ್ಟನ್ನು ನೋಡಿಕೊಂಡ್ರೆ ಸಾಕು. ನಮಸ್ಕಾರ.